ಸ್ನೇಹ ಪ್ರಕಾಶನದ ಬೆನ್ನೆಲುಬಾಗಿ ನಡೆಸ್ತಾ ಇರುವಂಥ ನನ್ನ ಶಿಕ್ಷಾ ಗುರುಗಳಾದಂಥ ಶ್ರೀ ಹರ್ಷ ಡಂಬಳ್ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಮೊದಲು ಸಲ್ಲಿಸ್ತೇನೆ. ಹಾಗೆ ನನ್ನ ಸ್ನೇಹಿತ ಹಾಗೂ ವರಧನ್ವಂತರಿ ಟ್ರಸ್ಟಿನ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಮೋದ್ ಗಾಯಿ ಅವರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರ. ಡಂಬಳ್ ಸರು ನಾನು ಸ್ಕೂಲ್ನಾಗಿದ್ದಾಗ ಮಾತ್ರ ಟೆಸ್ಟ್ ಕೊಡ್ತಿದ್ದಿಲ್ಲ. ಅವ್ರು ಟೆಸ್ಟ್ ಕೊಡೋದು ಇನ್ನೂ ನಡೆದದು. ವರ್ಷಕ್ಕೆ 3 ದಿವಸ ಬಾಯಿಲಿ ಮಾತಾಡು ಅಂತ ಹೇಳ್ತಾರೆ. ಅದು ನನಗೆ ಟೆಸ್ಟು ಅಸೈನ್ಮೆಂಟ್ ಇದ್ದಂಗೆ. ಈಗ ಸಾಕಷ್ಟು ಸಲ ಬಂದಿದ್ದೀನಿ ನಾನು. ಒಂದು ಸಲ ನೆನಪಿದ ಮಟ್ಟಿಗೆ ಅಲ್ಲಮ್ಮ ಪ್ರಭು ಬಗ್ಗೆ ಮಾತಾಡಿದ್ದು, ಒಂದು ಸಲ ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾತಾಡಿದ್ದು, ಬಾಳಿಗೊಂದು ನಂಬಿಕೆ ಅಂತ ಒಂದು ವಿಷಯ ಮಾತಾಡಿದ್ದು. ಹಿಂಗೆ ಸಾಕಷ್ಟು ಸಲ ಬಂದು ಸರ್ ಒಂದು ಐಡಿಯಾ ಮಾಡಿದರು, ಒಂದು ಪರಂಪರೆ ನೋಡ್ಕೊಂಬರೋಣ ಅಂತ. ಒಂದು ಆಚಾರ್ಯ ಪರಂಪರೆಯನ್ನು ನೋಡ್ಕೊಂಬಂದಾಗ ಮೊಟ್ಟ ಮೊದಲು ಬಂದದ್ದು ಶಂಕರಾಚಾರ್ಯರು. ಅದ್ರ ಬಗ್ಗೆ ನೋಡೋದಾಯಿತು. ಹೋದ ವರ್ಷ ಬಂದಾಗ ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು ಅಂದರು. ಅದು ಒಂದು 3 ದಿವಸ ಆಯಿತು. ಆ ಸರಣಿಯಲ್ಲಿ ಈಗ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೋಬೇಕು ಅಂತ. ಆದರೆ ನಾವು ಕ್ರೊನಾಲಜಿ ಪ್ರಕಾರ ತೊಗೊಂಡ್ರೆ ಶಂಕರಾಚಾರ್ಯ ಆದಮೇಲೆ ರಾಮಾನುಜಾಚಾರ್ಯ ಬರ್ತಾರೆ, ಆಮೇಲೆ ಮಧ್ವಾಚಾರ್ಯ ಬರ್ತಾರೆ. ಆದರೆ ನಾವಿಲ್ಲಿ ತೊಗೊಂಡ ಪಠ್ಯಕ್ರಮ ಪ್ರಕಾರ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಈಗ ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡೋದು ಅಂತ. ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡೋದು ಭಾಳ ಕಷ್ಟದ ಕೆಲಸ. ಯಾವುದೋ ದಾಖಲೆ ಇಲ್ಲದೆ, ಆಧಾರ ಇಲ್ಲದೆ ಇದು ಹೀಗೆ ಆಯಿತು ಅಂತ ಹೇಳೋದು ಭಾಳ ಕಷ್ಟ ಆಗ್ತದೆ. ಅದರಲ್ಲಿ ಭಾಳ ಹಿಂದಿನ ಕಥೆ ತಗೊಂಡಾಗ ಕೆಲವು ಅತಿರಂಜಿತ ಕಥೆಗಳು ಸೇರ್ಕೊಂಡ್ಬಿಡ್ತವೆ, ಊಹೆಗಳು ಸೇರ್ಕೋತವೆ, ಅವ್ರವ್ರ ಪ್ರೀತಿ ಸೇರ್ಕೊಳ್ತಿದ್ದು ಅದರೊಳಗೆ. ನಾನು ನೋಡ್ಕೊಂಡು ಹೋಗೋಣ, ಭಾಳ ಮಜಾ ಇದೆ. ನಿಜವಾದ ಇತಿಹಾಸ ಯಾವುದು ಅಂತ ಗೊತ್ತಾಗಲಾರ್ದಷ್ಟು ಬದಲಾಗಿ ಹೋಗ್ತದೆ. ನಾವು ವಸ್ತುವಿನಿಂದ ಎಷ್ಟು ದೂರ ಇರ್ತೇವೋ ಅಷ್ಟು ಅಪಾಯ ಹೆಚ್ಚು. ಅದಕ್ಕೆ ನಾವು ಯಾರ್ದಾದರೂ ದೊಡ್ಡ ಸಾಧಕರ ಜೀವನವನ್ನು ಗಮನಿಸೋಕೆ ಹೊರಟಾಗ ಎಷ್ಟು ನಿಜವಾಗಿದ್ದದ್ದು, ಎಷ್ಟು ನಂತರ ಸೇರಿಕೊಂಡದ್ದು ಅಂತ ಗೊತ್ತಾಗೋಲ್ಲ. ದಾಖಲಾತಿಗಳು ಸಿಗೋದಿಲ್ಲ ಕೆಲವೊಂದು ಸಲ. ನಾವೇ ನೋಡೀವಿ, ಯಾವುದೋ ಒಂದು ಘಟನೆ ನಮ್ಮ ಮುಂದೆ ಕಣ್ಣು ಮುಂದೆ ಆಗ್ತದೆ. ಆ ಘಟನೆ ಆದಾಗ ಅದ್ರ ಬಗ್ಗೆ 4 ಮಂದಿ 4 ಥರ ಮಾತಾಡ್ತಾರೆ. ರಸ್ತೆ ಮುಂದೆ ನಿಂತೀವಿ, ಈಗ ನಾ ಬಸ್ ಸ್ಟಾಪ್ನಾಗ ನಿಂತೀನಿ, ಮುಂಜಾನೆ ಏನು ಗಾಡಿ ಖಾಲಿ ಅದ, ರಸ್ತೆ ಆಗಲ್ಲ ಖಾಲಿ ಅದ. ಆ ಕಡೆ ಒಂದು 4 ಮಂದಿ ನಿಂತಾರೆ ಬಸ್ ಸ್ಟಾಪಿಗೆ, ಈ ಕಡೆ ನಾನು ನಿಂತೀನಿ. ಈ ಕಡೆಯಿಂದ ಒಂದು ಕಾರ್ ಬರೋದು ಕಾಣಿಸ್ತೇನೆ ನನಗೆ. ಭಾರಿ ಫಾಸ್ಟ್ ಬರ್ತಿದ್ದ ಅವನು, ಹುಚ್ಚ ಹಾಯಿಸ್ಬಿಡ್ತಾನೆ, ಎಲ್ಲರೂ ಈ ಸ್ಪೀಡ್ನಾಗ ಬರ್ತಾನಲ್ಲ ಇವ ಅಂದ್ಕೊಂಡೆ. ಆ ಕಡೆಯಿಂದ ಮೋಟರ್ ಸೈಕಲ್ನೋ ಬಂದ. ಇವು ಕಾರ್ನೋ ಬಂದ, ಬ್ರೇಕ್ ಹಾಕಿದ್ನೋ ಏನತ್ತು ಸೈ ಅಂತ ಹಿಂಗೆ ಅಗಲಾಡಿಸಿದ. ಆ ಕಾರ್ ಹೋಗಿ ಮೋಟರ್ ಸೈಕಲ್ಗೆ ಹೊಡಿತು, ಪೆಟ್ಟಾತು, ಇಳಿದ್ರು. 100 ಮಂದಿ ಸೇರಿದರು. ನಮ್ಮಲ್ಲಿ ಮಂದಿ ಸೇರಲಿಕ್ಕೆ ಏನೂ ತ್ರಾಸೆ. ಒಂದು 100 ಮಂದಿ ಸೇರಿದರು. ಯಾರು ತಪ್ಪು? ನನಗೆ ಈ ಕಡೆ ಇದ್ನೆಲ್ಲ ನನಗೆ ಖಾತ್ರಿ ಗೊತ್ತಿತ್ತು ಕಾರ್ನ ಒಂದೇ ತಪ್ಪಿದ್ದು. ಅದು ಜೋರು ಬರ್ತಾನವ. ಆ ಕಡೆ ಹೊಡಿದ್ರು. ಇಲ್ಲ ಸರ್ ನೀವು ನೋಡಿಲ್ಲ ಸರಿಯಾಗಿ, ಅವ್ನು ಹೆಂಗೆ ಬಂದು ಗೊತ್ತದ ನಾವು ಮೋಟರ್ ಸೈಕಲ್ ನಾವು 2 ಗಾಲಿ ಅಂತ ಗೊತ್ತಿಲ್ಲ ಅವಂಗೆ, 6 ಗಾಲಿ ಇದ್ದಂಗೆ ಬರ್ತಾನೆ. ಸೊಟ್ಟ ಬಂದ ಬಡ್ಕೊಂಡ, ಅವನು ತಪ್ಪದ. ಅದು ನೀವೊಂದು ಅರ್ಧ ಗಂಟೆ ನಿಂತಿರಂದ್ರೆ ಎಲ್ಲರೂ ನನ್ನ ಮುಂದೆ ಆದದ್ದು ಆ್ಯಕ್ಸಿಡೆಂಟ್, ಅದು ನನ್ನ ಮುಂದೆ ಆದದ್ದು ಅಂತ ಎಲ್ಲರೂ ಹೇಳ್ತಾರೆ. ಅವ್ರ ಹೇಳಿಕೆ ಎಲ್ಲ ಬೇರೆ ಬೇರೆ ಇರ್ತಾವೆ. ಒಂದು ಘಟನೆ ಬಗ್ಗೆ 4 ಮಂದಿ 4 ಚಿಂತೆ ಮಾಡೋದಾದ್ರೆ ನಮ್ಮ ಮುಂದೆ ನಡೆದಂಥ ಘಟನೆಗೆ ಈ ಘಟನೆ ವ್ಯಕ್ತಿ ಹೋಗಿ 1000 ವರ್ಷದ ಮೇಲೆ ಏನಾಗಬಹುದು, ಹೆಂಗೆ ಬದಲಾಕೋತ ಹೋಗ್ತದೆ ದೃಷ್ಟಿ ಅಂದರೆ, ನಾನು ಹೆಸರು ಹೇಳೋದು ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತದೆ. ಒಂದು ಘಟನೆ, ಹೆಂಡತಿ ಗಂಡ ಊಟಕ್ಕೆ ಕೂತಾಗ ತಲೆ ಮೇಲೆ ಕುದಿಯೋ ಎಣ್ಣೆ ಹಾಕಿ, ಕಣ್ಣಿಗೆ ಖಾರ ಪುಡಿ ಹಾಕಿ, ಕುತ್ತಿಗೆಗೆ ಚಾಕು ತಗೊಂಡು ಚುಚ್ಚಿ ಕೊಂದ್ಲು ಅಂತ ಪೇಪರ್ನಾಗ ಓದಿದ್ದೆ ನಾವೆಲ್ಲ. ಭಾಳ ಅನಾಹುತ ಅನಿಸ್ಬಿಡ್ತು. ಇಷ್ಟು ಕ್ರೂರಲಿಕ್ಕೆ ಸಾಧ್ಯ ಅದ ಹೆಂಗ್ಸಕ್ಕೆ? ಛೇ, ಎಂಥ ಹೆಂಗಸ್ರಿಗೆ, ಮದುವೆಯಾಗಿ 40 ವರ್ಷ ಆಗ್ಯದ, ಹಿಂಗೆ ಮಾಡ್ತಾರೆ ಇವರು ಅಂತ ಜನ ಅಂದ್ಕೊಂಡ್ರು. ಮರುದಿನ ಮತ್ತೊಂದು ಬಂತು. ಆಕೆ ಹಂಗೆ ಮಾಡ್ಬೇಕಾದ್ರೆ ಒಳಗೆ ಎಷ್ಟು ಕುದ್ದಿರ್ಬೇಕು ನೋಡ್ರಿ. ಇವ ಅಂತ ನೀಚಿದ್ದಿರಬೇಕು.
ಅಂದ್ರೆ ಸತ್ಯ ಯಾವುದು ಅಂತ ತಿಳಿಲಿಕ್ಕಾಗೋದಿಲ್ಲ. ಈ ಎರಡು ಪಾರ್ಟಿ ಅದು. ಆಕೆ ಕಡೆ ಒಂದು ಪಾರ್ಟಿ, ಆಕೆ ಮಾಡಿದ ಸತ್ಯ ಅಂತ, ಆಕೆ ಮಾಡಿದ ತಪ್ಪು ಅನ್ನೋ ಪಾರ್ಟಿ ಈ ಕಡೆ. ನಡು ಮೂರನೇ ಪಾರ್ಟಿ ಒಂದು ಸೇರ್ಕೊಂಡ್ಬಿಡ್ತು. ಅವರಂದರು ಆಕೆದು ತಪ್ಪಲ್ಲ, ಅವಂದು ಅಲ್ಲ, ಆಕೆ ಮನಸ್ಥಿತಿ ಸರಿ ಇಲ್ಲರಿ, ಬುದ್ಧಿ ಸರಿ ಇಲ್ಲ. ಆಕೆ ಪಾಪಕ್ಕೆ ಏನು ಮಾಡ್ತಾರೆ, ಗಂಡನ ಮೇಲೆ ಸಿಟ್ಟಿಲ್ಲ, ಆಕೆಗೆ ಬುದ್ಧಿ ಸರಿ ಇಲ್ಲ. ನಾ ಯಾಕೆ ಹೇಳ್ತೀನಂದರೆ, ನಮ್ಮ ನಡುವೆ ನಡೆದಂಥ ಘಟನೆಗೆ ಎಷ್ಟೊಂದು ಆಯಾಮಗಳು ಇರಬೇಕಾತಂದ್ರೆ, ಒಬ್ಬ ವ್ಯಕ್ತಿ ನಮ್ಮ ಕಣ್ಣಿಂದ ದೂರಾಗಿ 1000 ವರ್ಷದ ಮೇಲೆ ಅವನ ಜೀವನ ಚರಿತ್ರೆ ಕಟ್ಟೋದು ಭಾಳ ಕಷ್ಟದ ಕೆಲಸ. ನಮ್ಮ ಶೂನ್ಯ ಸಂಪಾದನಕಾರರು ಮಾಡಿದ್ದದು ದೊಡ್ಡ ಕೆಲಸ ಮಾಡಿದ್ರು ಅವರು. ಆಗಿದ್ದಂಥ ವಚನಕಾರರ ಜೀವನ ಕಟ್ಟೋದಲ್ಲ, ಸುಲಭ ಅಲ್ಲ ಅದು. ಈಗ ನಾವು ರಾಮಾನುಜಾಚಾರ್ಯರ ಬಗ್ಗೆ ಮಾಡಬೇಕಾದ್ರೆ, ಅಥವಾ ಮಧ್ವಾಚಾರ್ಯರ ಬಗ್ಗೆ, ಶಂಕರಾಚಾರ್ಯರ ಬಗ್ಗೆ ಇನ್ನೂ ಸ್ವಲ್ಪ ಹಿಂದೆ ಹೋಗಬೇಕು. ಕಟ್ಟುವಾಗ ವಾಸ್ತವ ಯಾವುದು, ಅತಿರಂಜಿತ ವರದಿ ಯಾವುದು ಅಂತ ಗೊತ್ತಾಗೋದು ಕಷ್ಟ ಆಗ್ತದೆ. ಆಗ ನಾವೇನು ಮಾಡಬೇಕು, 10 ಗ್ರಂಥಗಳನ್ನು ನೋಡಿ ಯಾವುದು ಅವನ ಬದುಕಿಗೆ ಹತ್ತಿರ ಆಗಿತ್ತೋ, ಜಾಸ್ತಿ ಹತ್ತಿರ ಆಗಿತ್ತೋ, ಅವನ ಬರಹಣವನ್ನು ಆದಷ್ಟು ನಾವು ದೃಢ ಅಂತ ತೊಗೋಬೇಕು. ಯಾಕಂದರೆ ಹತ್ತಿರದಿಂದ ನೋಡೋದಂಥವ್ರು ಅವರು. ಆದ್ದರಿಂದ ಸ್ವಲ್ಪ ಅತಿರಂಜನೆ ಕಮ್ಮಿ ಇರ್ತದೆ. ಈಗ ಯಾರ ಬಗ್ಗೆನೂ ನನಗೆ ಗೌರವ ಇತ್ತು ಅಂತಂದ್ರೆ, ನಾನು ಎಲ್ಲೋ ಕಡೆ ತಮಾಷೆ ಮಾಡಿ ಹೇಳ್ತಿದ್ದೆ, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಕಲಾಮಗೆ ದೇವಸ್ಥಾನ ಕಟ್ಟಿದ್ರು ಕಟ್ತಾರೆ ಜನ. ಕಲಾಂ ಇದ್ದರು, ದೊಡ್ಡವರು ಎಲ್ಲ ಗೊತ್ತು. ಆದರೆ ಬರ್ತಾ 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 ಕಥೆಗಳು ಸೇರ್ಕೊಂಡು ಎಷ್ಟು ದೊಡ್ಡವರಾಗಿಬಿಡ್ತಾರಂದ್ರೆ ಯಾಕೊಂದು ದೇವಸ್ಥಾನ ಕಟ್ಟಿದ್ರು ಆಶ್ಚರ್ಯ ಇಲ್ಲ. ಈಗ ತಾವು ನೋಡೀವಿ, ತಮಿಳ್ನಾಡಿನ ಕೆಲವೊಂದು ಕಡೆ ಗುಡಿ ಅವ ಅಂತಾವೆ. ಯಾರ ಬಗ್ಗೆ ಅಂತ ಹೇಳೋ ಕಾರಣ ಇಲ್ಲ, ಅವ್ರ ಗುಡಿ ಅವ, ಅವ್ರು ದೇವ್ರು ಮಾಡಿಟ್ಟಾರೆ ಈಗಾಗಲೇ. ಅಂದರೆ ನನ್ನ ಪ್ರೀತಿ ಅಂತಃಕರಣ ಅವ್ರ ಬಗ್ಗೆ ಏನಿರ್ತದೆ ಅದು ಸ್ವಲ್ಪ ದೊಡ್ಡದಾಗಿ ಇದ್ದವ್ರಿಗಿಂತ ದೊಡ್ಡವ್ರನ್ನ ಕಾಣೋಕ್ಕೆ ಶುರು ಮಾಡ್ತೀವಿ ನಾವು. ಇನ್ನು ಕೆಲವು ಟೀಕಾ ಮಾಡೋರು ಇರ್ತಾರೆ, ಅವ್ರದ್ದೊಂದು ಸರದಿ ಅದ, ಅವ್ರು ಟೀಕಾ ಮಾಡ್ಕೋತ ಇದ್ದ ವ್ಯಕ್ತಿತ್ವನ ಸಣ್ಣ ಮಾಡ್ಕೋತ ಹೋಗ್ತಾರೆ. ಈಗ ತಾವು ಕಂಡಿದ್ದೀರಿ, ಗಾಂಧಿ ಬಗ್ಗೆ ಮಾತಾಡೋದನ್ನು ಕಂಡಿದ್ದೀವಿ. ಬಹಳ ಹಿಂದೆ ಇಲ್ಲ, ಅವ್ರನ್ನ ಕಂಡವರು ಇದ್ದರು, ಬೇಕಾದಷ್ಟು ಜನ ಇದ್ದರು, ಮನೆವರೆಗೂ ಇದ್ದರು. ಆದರೆ ಗಾಂಧಿ ದೇವದೂತ ಅನ್ನೋರು ಇದ್ದಾರೆ, ಅವರಿಂದನೇ ದೇಶ ಹಾಳಾತು ಅನ್ನೋರು ಇದ್ದಾರೆ. ಯಾರು ಸರಿ ಹೇಳಿದರು? ಅವ್ರವ್ರ ಮುಗಿ ನೇರಕ್ಕೆ ಅವ್ರು ಮಾತಾಡಿಕೊಂಡ್ರು. ಕೆಲವರು ಓದ್ಕೊಳ್ಳಾರದೆ ಮಾತಾಡಿದರು, ಕೆಲವು ತಿಳ್ಕೊಂಡು ಓದ್ಕೊಂಡು ಅರ್ಥ ಮಾಡ್ಕೊಂಡು ಹೇಳಿದರು. ಹೀಗಿದ್ದಾಗ ನಾನು ರಾಮಾನುಜಾಚಾರ್ಯರ ಜೀವನವನ್ನು ಈಗ ಸುಮಾರು 1500-600 ವರ್ಷಗಳ ಹಿಂದೆ, ಅವ್ರು ಹುಟ್ಟಿದ್ದು 1017ನೇ ಇಸ್ವಿಯಲ್ಲಿ. ಒಂದು 1000 ವರ್ಷ ದೂರ ನಿಂತು ನೋಡೋದಲ್ಲ ಜೀವನ ಸುಲಭ ಅಲ್ಲ. ಅದನ್ನು ಗಮನಿಸಬೇಕಾದ್ರೆ ಮೂಲ ಗ್ರಂಥಗಳನ್ನು ನೋಡಬೇಕಾಗ್ತದೆ. ಅವರು ಬರೋದಕ್ಕಿಂತ ಅವತಾರಕ್ಕಿಂತ ಮೊದಲಿನ ಹಿನ್ನೆಲೆ ಹೇಗಿತ್ತು ಅಂತ ಸ್ವಲ್ಪ ಗಮನಿಸಬೇಕು. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾವುದೇ ಒಂದು ಅವತಾರ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಇರ್ತದೆ, ಒಂದು ಹಿನ್ನೆಲೆ ಇರ್ತದೆ ಅಂತ. ರಾಮಾನುಜಾಚಾರ್ಯ ಬರೋ ಹೊತ್ತಿಗೆ ಪರಿಸ್ಥಿತಿ ಏನಿತ್ತು ಭಾರತದ್ದು ಅಂತ, ಧರ್ಮದ ಗ್ಲಾನಿಯಾಗಿತ್ತು ಅಂತ ಬರೀತಾರಾಗ್ನವ್ರು. ಕೆಲವು ಪುಸ್ತಕಗಳನ್ನ ಹೇಳಲಿಲ್ಲ ನಾನು, ಯಾವ್ಯಾವ ಪುಸ್ತಕ ಬಳಸಿದ್ದೀನಿ ಅಂತ ಹೇಳಿಲ್ಲ, ಅದೊಂದು ದೊಡ್ಡ ಪಟ್ಟಿ ಆಗ್ತದೆ. ನಾನು ಶ್ರೀರಂಗಮ್ಮಕ್ಕೆ ಹೋಗಿ ಆರ್ಕೈವ್ಸಿಂದ ಪೇಪರ್ ತೊಗೊಂಡು ಬಂದಿದ್ದೆ. ತೊಗೊಂಡು ಕೆಲವು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಜೆರಾಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಅಲ್ಲಿ ನಮ್ಮ ಬೆಂಗಳೂರಲ್ಲಿ GR ಸ್ವಾಮಿಗಳು ಅಂತಿದ್ದಾರೆ, ಅವರು ರಾಮಾನುಜ ಪಂಥದ ಅತ್ಯಂತ ಗುರುಗಳೀಗ ಅವ್ರು ನನಗೆ ಹೇಳಿದರು, ನನಗೇ ಸಿಕ್ಕಿಲ್ಲ, ಕೊಡ್ರಪ್ಪ ನಮಗೆಲ್ಲ ಇವನ್ನ ಅಂಥೇಳಿ. ನಾ ಇದರಲ್ಲಿ ಕೂತು ತಂದು ಕೊಟ್ಟದ್ದು ಡಾಕ್ಯುಮೆಂಟ್. ಅಂದರೆ ಆದಷ್ಟು ವ್ಯಕ್ತಿನಿಷ್ಠವಾಗಿರಲಿ, ಆದಷ್ಟು ಸತ್ಯಕ್ಕೆ ಹತ್ತಿರ ಆಗಿರಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಬರೀತಾರವರು. ಉತ್ತರ ಮತ್ತು ದಕ್ಷಿಣ ಭಾರತದೊಳಗೆ ಬೌದ್ಧ ಧರ್ಮ ಹರಡ್ಕೊಂಡಿತ್ತು, ಆದರೆ ಕ್ಷೀಣ ಆಗಲಿಕ್ಕೆ ಶುರುವಾಗಿತ್ತು, ಅಷ್ಟು ಪ್ರಚಾರ ಆಗಿರಲಿಲ್ಲ. ಆಗಾಗಲೇ ಶಂಕರಾಚಾರ್ಯರು ಬಂದು ತಮ್ಮ ಅದ್ವೈತ ಮತವನ್ನು ಪ್ರಚಾರ ಮಾಡಿ ಭಾರತದ 4 ಮೂಲೆಗಳಲ್ಲಿ 4 ಮಠಗಳನ್ನು ಕಟ್ಟಿ ಜೀನಿಯಸ್ ವರ್ಕ್, ಅದು ಇಮೋಷ್ನಲ್ ಇಂಟಿಗ್ರೇಷನ್ ಅಂತೇನು ಹೇಳ್ತೀವಿ, ಅದನ್ನು ಮಾಡಿದರು. ಅದೆಲ್ಲ ಮಾಡಿ ಹೋದರೂ ಕೂಡ ಸಾಕಷ್ಟು ಗ್ಯಾಪ್ ಆಗಿತ್ತಲ್ಲ. ಮತ್ತೆ ಅವ್ರು ಇರೋದು 8ನೇ ಶತಮಾನದಲ್ಲಿ, 9ನೇ ಶತಮಾನದಲ್ಲಿ ಬಿಗಿನಿಂಗ್ಲಿ. ಇದು 11ನೇ ಶತಮಾನ ರಾಮಾನುಜಾಚಾರ್ಯ ಬರಬೇಕಾದ್ದು, ಅಂದರೆ 300 ವರ್ಷ ಅಂತರ ಇದೆ. ಅದೇ ಥರ ಮಧ್ವಾಚಾರ್ಯ ಮತ್ತೆ 300 ವರ್ಷ ಅಂತರ ಇದೆ. ಆ 300 ವರ್ಷದಲ್ಲಿ ಏನೇನು ಬದಲಾವಣೆ ಆಗಿತ್ತು ಅಂತ ಬರೀತಾರೆ. ಅವ್ರೇನು ಮಾಡಿದರು, ಬೌದ್ಧ ಧರ್ಮ ಸ್ವಲ್ಪ ವೀಕ್ ಆಗೋದಕ್ಕೆ ಅವರೂ ಕಾರಣ ಆದರು. ಮತ್ತು ಬೌದ್ಧ ಧರ್ಮದಲ್ಲೇ ಕೆಲವೊಂದು ವಿಭಿನ್ನ ಚಿಂತನೆಗಳು ಶುರು ಆದವು. ಬುದ್ಧ ಭಾಳ ಚೆಂದ ಹೇಳ್ತಾನೆ ಇದನ್ನು. ನನ್ನ ಕಡೆ ಕೆಲವೊಂದು ಪಾಲಿ ಭಾಷೆದ ಅನುವಾದ ಮಾಡಿ ಇಟ್ಕೊಂಡಿದ್ದೇನೆ ಅವನು. ಬುದ್ಧ ತಾನು ಕಾಲ ಆಗೋದಕ್ಕಿಂತ ಮೊದಲು ಒಂದು ಸಲ ಎಲ್ಲ ಭಿಕ್ಷುಗಳನ್ನು ಕರೀತಾನೆ. ಅವಾಗೆಲ್ಲ ಲಿಪಿ ಇರಲಿಲ್ಲ, ಮೌಖಿಕವಾಗಿ ಇಟ್ಕೋಬೇಕೆಲ್ಲನೂ. ಅವ್ನು ಹೇಳ್ತಾನೆ, ನಾ ಹೋದ್ಮೇಲೆ ನೀವು ಏನು ಹೇಳ್ತೀರಪ್ಪ ಗೊತ್ತಿಲ್ಲ ನನಗೆ, ನಾ ಹೇಳಿದ್ದೆ ಹೇಳ್ತಿರೋ
ನಿಮ್ಮನ್ನು ನೋಡಿದ್ರೆ ಬಹುತೇಕ ನಾ ಹೇಳಿದ್ರೆ ವಿರುದ್ಧ ಹೇಳೋಂಗೆ ಕಾಣಿಸ್ತೀರಿ ನೀವು ಅಂತ ಹೇಳ್ತಾನೆ ನಾವು. ಅದು ಹಾಗೆ ಆಗ್ತದೆ ಮುಂದೆ. ನಾ ಹೇಳಿದ್ದೇನು ನೀವು ಮಾಡಿದ್ದೇನು ಅಂತ ಆಗ್ತದೆ. ಅದಕ್ಕೆ ದಯವಿಟ್ಟು ಗಟ್ಟಿ ಮಾಡ್ಕೊಳ್ರಿ, ನಿಮ್ಮೊಳಗೆ ಹಂಚಿಕೊಳ್ರಿ, ಆದಷ್ಟು ಚಲನೆ ಇಟ್ಕೋರಿ ಅದನ್ನು. ನಾ ಹೇಳಿದ್ದನ್ನೇ ಹೇಳ್ರಿ, ಮುಂದೆ ಹೆಚ್ಚಿಗೆ ಹೇಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾನೆ. ಆ ಭಿನ್ನತೆಗಳು ಬಂತು ಅಲ್ಲಿ. ಮತ್ತು ಅಲ್ಲಿ ಭಿಕ್ಷುಗಳು ಮತ್ತು ಭಿಕ್ಷುಣಿಯರ ಜೀವನ ವ್ಯವಹಾರ ಬದಲಾಗೋಕ್ಕೆ ಶುರುವಾಯಿತು, ಜೀವನ ಸ್ಟೈಲ್ ಬದಲಾಗೋಕ್ಕೆ ಶುರುವಾಯಿತು. ಹಂಗಾಗ್ತದೆ. ಬಹುಶಃ ನಿಮ್ಗೆ ಗೊತ್ತಿದೆ, ಬುದ್ಧ ಪೂಜೆ ಮಾಡಬೇಡ್ರಿ, ವಿಗ್ರಹ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ. ಆದರೆ ಇವತ್ತು ಜಗತ್ತಿನೊಳಗೆ ಅತ್ಯಂತ ಹೆಚ್ಚು ವಿಗ್ರಹಗಳ ಮಾರಾಟ ಆಗೋದು ಬುದ್ಧಂದೇ. ಭಾಳ ವಿಚಿತ್ರ ಅನಿಸ್ತದೆ, ಅದು ಪ್ಯಾರಾಡಾಕ್ಸ್ ಅಂತ ಕರಿತೀವಿ ಅದನ್ನು. ವಿಗ್ರಹ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ ಬುದ್ಧನ ಮೂರ್ತಿಗಳು ಎಲ್ಲಿ ಹೋದಲ್ಲಿ ಸಿಗುತ್ತೆ ನಿಮಗೆ. ಅಪರಿಗ್ರಹ ಅಂತ ಹೇಳಿದಂಥ ಜೈನ ಮಹಾವೀರ, ಜೈನ ಕಮ್ಯುನಿಟಿಯಲ್ಲಿ ಕೂಡಿರೋಷ್ಟು ಇನ್ನು ಯಾರೂ ಕೂಡಂಗಿಲ್ಲ. ಅಂದರೆ ಅದು ಬಂದುಬಿಡ್ತದೆ ಹಾಗೆ. ಅವನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ರೀತಿ ಆಯಿತು. ಇಲ್ಲಿ ಭಿಕ್ಷುಗಳು ಮತ್ತು ಭಿಕ್ಷುಣಿಯರ ಜೀವನ ವ್ಯವಹಾರಗಳು ಬೇರೆ ಆಗಿಬಿಟ್ಟು ಅಸಹಜ ವರ್ತನೆಗಳಾಗಿ ಜನಪ್ರಿಯತೆ ಕಮ್ಮಿ ಆಗ್ತಾ ಬಂದಿತ್ತು. ದಕ್ಷಿಣ ಭಾರತದಾಗ ಸ್ವಲ್ಪ ಇತ್ತು, ಆದರೆ ಜೈನ ಪ್ರಭಾವ ಮಾತ್ರ ದಕ್ಷಿಣದಲ್ಲಿ ಜಾಸ್ತಿ ಇತ್ತು. ಅದರಲ್ಲೂ ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ ಭಾಳ ಗಟ್ಟಿಯಾಗಿತ್ತು ಜೈನ ಸಂಪ್ರದಾಯ. ಅಷ್ಟೇ ಅಲ್ಲ, ರಾಜರು ಕೂಡ ಸಹಾಯ ಮಾಡ್ತಾಯಿದ್ರು. ರಾಜರು ಕೂಡ ಜೈನರಾಗಿದ್ದರು ಕೆಲವರು. ಒಂದು ಬರ್ತದೆ ಅದರ ವಿಷಯ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಈ ಸನಾತನ ಧರ್ಮದವರು ಅಂತ ಏನಿದ್ರಲ್ಲ, ಇವರಲ್ಲೇ ಏಲಾಟ ಮೇಲಾಟ ಶುರುವಾಗಿತ್ತು. ಇವತ್ತಿಗೂ ಅದೇ ಅದು. ಶಿವ ದೊಡ್ಡವನು, ವಿಷ್ಣು ದೊಡ್ಡವನು. ಅವರಿಬ್ಬರೂ ಚಿಂತೆ ಮಾಡೋಂಗಿಲ್ಲ ಅದ್ರ ಬಗ್ಗೆ, ನಾವೇ ಚಿಂತೆ ಮಾಡೋದು ಜಾಸ್ತಿ. ನೀವು ನೋಡ್ಬೇಕು, ಹರಿದ್ವಾರಕ್ಕೆ ಹೋಗಿ ನೋಡಿರಿ ನೀವು. ಹರಿದ್ವಾರದಾಗ ಅರ್ಧ ಹರದ್ವಾರ ಅಂತ ಕರೀತಾರೆ, ಅರ್ಧ ಹರಿದ್ವಾರ ಅಂತ ಕರೀತಾರೆ. ಅಲ್ಲಿ ಕೂಡ ಅದೇ ಅದು, ಹರ ದೊಡ್ಡವನು, ಹರಿ ದೊಡ್ಡವನು. ನಮ್ಮ ಮಾಸ್ತರೊಬ್ಬರು ಚಲೋ ಹೇಳ್ತಿದ್ರು, ಜಗಳಾಡೋದು ಬ್ಯಾಡ್ರಪ್ಪ, ಭಾಷಾಕ್ಕೆ ಹೋಗ್ಬಿಡ್ರಿ. ಹರ ಹರಿ ಹೌದಲ್ಲೋ, ಎರಡೂ ಕಾಮನ್ ತೆಗೆದು ಹಾಕಿಬಿಡ್ರಿ. ಉಳಿದಿದ್ದೇನು ರಿ, ಮೊದಲು ಬರೋದು ಯಾವುದು ರ, ಅದೇ ಇಟ್ಕೊಂಬಿಡ್ರಿ ಸೀನಿಯಾರಿಟಿ ಒಳಗೆ ಅಂತ ಹೇಳೋರು, ಥೇರಿ ಅವರು. ಇವತ್ತಿಗೂ ಚರ್ಚೆ ಅದು, ಶೈವ ಪಂಥ ದೊಡ್ಡದೋ ವೈಷ್ಣವ ಪಂಥ ದೊಡ್ಡದೋ ಅಂತ ಶುರುವಾಯಿತು. ಶಂಕರಾಚಾರ್ಯ ಅನ್ವಯಗಳಿದ್ದರಲ್ಲ, ಯಾವಾಗಲೂ ಹಾಗೆ ಡೈಲ್ಯೂಷನ್ ಇಫೆಕ್ಟ್ ಅಂತ ಕರಿತೀವಿ ಇದನ್ನು. ಮುಖ್ಯ ಹೇಳಿದವನ ಮಾತು ಬರ್ತಾ 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 ಅದು ತೀಕ್ಷ್ಣತೆಯನ್ನು ಕಳ್ಕೊಳ್ತಾ, ಆ ಇಂಟೆನ್ಸಿಟಿ ಇರುವುದಿಲ್ಲ ಅಂತ. ಶಂಕರಾಚಾರ್ಯ ಹೇಳಿದಂಥ ಬಹುದೊಡ್ಡ ಮಾತು ಬ್ರಹ್ಮೈಕ್ಯವಾದ ಅನ್ನೋದನ್ನು, ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನು ಹೇಳಿದರು. ಅಂದರೆ ನಾನು ಆ ಬ್ರಹ್ಮಶಕ್ತಿಯ ಒಂದು ಕಣ ಅಂತ ಹೇಳಬೇಕಾಗಿತ್ತು. ನಾನು ಅದು ಒಂದೇ, ಈಶಾವಾಸ್ಯದಲ್ಲೂ ಅದೇ ಬರುತ್ತದೆ ಅಂತ ಅದ್ಭುತ ಮಾತದು. ಸೋಹಮಸ್ಮಿ ಅಂತಾನವ, ನಾನೇ ಅದು ಅಂತಾನೆ. ಯಾವ ಶಕ್ತಿಯನ್ನು ನೋಡಬೇಕು ಅಂತ ನಾನು ಇಷ್ಟು ವರ್ಷ ಕೂತಿದ್ನೋ ಆ ಶಕ್ತಿ ನಾನೇ ಅಂತ ಅರ್ಥ ಆಯಿತು ನನಗೆ ಅಂತ. ಅದನ್ನು ಶಂಕರಾಚಾರ್ಯ ಹೇಳಿದ್ದನ್ನು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾವೇ ಬ್ರಹ್ಮರು ಅಂದ್ಕೊಂಡು ಅದೊಂಥರ ಸನಾತನ ಧರ್ಮದ ಆಚರಣೆಗಳನ್ನು ಮನಬಂದ ಹಾಗೆ ನಡೆಸ್ಕೊಂಡು ಹೋಗ್ತಾಯಿದ್ರು. ಈ ಸಂದರ್ಭದೊಳಗೆ ನಿಜವಾದ ಸನಾತನ ಧರ್ಮ ಯಾವುದು ನಮ್ಗೆ ಬೇಕಾದದ್ದು ಅನ್ನೋದ್ರ ಬಗ್ಗೆ ಜನ ಗೊಂದಲದಲ್ಲಿದ್ದರು ಅಂತ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳಬೇಕಾದದ್ದು ಅಂದರೆ, ರಾಮಾನುಜರ ಅವತಾರಕ್ಕಿಂತ ಬಹಳ ಬಹಳ ಮುಂಚೆನೇ ವೈಷ್ಣವ ಪರಂಪರೆ ಬೆಳೆದು ಬಂದಿತ್ತು. ಅವರು ಸ್ಥಾಪಕರಲ್ಲ. ನಂಬಿಕೆಗಳ ಪ್ರಕಾರ ಶ್ರೀ ವೈಷ್ಣವ ಸಿದ್ಧಾಂತದ ಮೂಲ ಪ್ರವರ್ತಕ ಶ್ರೀಮನ್ನಾರಾಯಣ, ಅವನೇ ಪ್ರವರ್ತಕ. ಅದಕ್ಕೆ ಅವನ ಪತ್ನಿ ಮಹಾಲಕ್ಷ್ಮಿ ಅದನ್ನು ವಿಕ್ಷ್ವಕ್ಸೇನ ಅಂತ ಅನ್ನೋನು ಹೇಳ್ತಾಳೆ. ಇದು ವೈಷ್ಣವ ಪರಂಪರೆ ಅಂತ ವಿಕ್ಷ್ವಕ್ಸೇನ ಹೇಳ್ತಾಳೆ. ಅದನ್ನು ವಿಕ್ಷ್ವಕ್ಸೇನ ಭೂಮಿಯಲ್ಲಿ ಪ್ರಸಾರ ಮಾಡಿದರು. ಯಾರ ಮೂಲಕ ಮಾಡಿದರು ಅದನ್ನು ತಮಿಳಲ್ಲಿ ಒಪ್ಪಿಕೊಳ್ಳೋದು ಅಳ್ವಾರರು ಅಂತ ಇದ್ದರು. ಅಳ್ವಾರಗಳಿಂದ ನಡೀತು ಅಂತ. ಆ ಅಳ್ವಾರರು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡ್ಕೊಂಡ್ಬಂದರು. ಸ್ವಲ್ಪ ಚೆಂದ ಹೇಳಬೇಕು ಅದನ್ನು ನಾನು. ಈ ಅಳ್ವಾರರು ಮಾತ್ರ ಅದ್ಭುತ. ಅದು ನಾನು ಮೊದಲು ಗೊತ್ತಿರಲಿಲ್ಲ ಅಷ್ಟು ಜಾಸ್ತಿ ಅಳ್ವಾರರ ಬಗ್ಗೆ. ಒಂದು ಸಲ ಓದೋಕ್ಕೆ ಹೋದಾಗ ಬೆರಗಾಗ್ಬಿಡ್ತದೆ ರೀ. ನನಗನ್ನಿಸಿತ್ತು ರಾಮಾನುಜರ ಬಗ್ಗೆ ಅಳ್ವಾರ ಬಗ್ಗೆನೇ 3 ದಿವಸ ಮಾತಾಡ್ಬೋದು. ಎಂತಿಂಥ ಅಳ್ವಾರು, 12 ಜನ ಅಳ್ವಾರರವರು, ಒಬ್ಬರಿಗಿಂತ ಒಬ್ಬರು ದೊಡ್ಡ ಸಾಧಕರು. ಭಕ್ತಿ ಪಂಥ, ಭಕ್ತಿ ಸರ್ವಾರ್ಪಣ ಭಾವ ಎರಡೇ ಅವ್ರ ಕಡೆ ಇರೋದು, ಮತ್ತೊಂದೇನಿಲ್ಲ. ಭಕ್ತಿ ಸರ್ವಾರ್ಪಣೆ, ನಂದೇನೂ ಅಲ್ಲ ಅಂತ. ಹಾಗೆ 12 ಜನ ಆದರು. ಈ 12 ಅಳ್ವಾರರ ವೈಷ್ಣವ ಸಿದ್ಧಾಂತವನ್ನು 4000 ಶ್ಲೋಕಗಳಲ್ಲಿ ಇಟ್ಟಿದ್ದಾರೆ. ಆ 4000 ಶ್ಲೋಕಗಳನ್ನು ದಿವ್ಯ ಪ್ರಬಂಧ ಅಂತ ಕರೀತಾರೆ. ಮುಂದೆ ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಸುಮ್ಮನೆ ಹೆಸರು ಹೇಳಿರ್ತೀನಿ ಕಿವಿ ಮೇಲೆ ಬೀಳಿ, 12 ಮಂದಿ ಯಾರು ಅಂತ. ಹೆಸರೆಷ್ಟು ಚಂದವರು. ಪೂಯ್ ಹೈ ಅಳ್ವಾರ್, ಪೂಯ್ ಹೈ ಅಳ್ವಾರ್ ಮೊದಲನೇದವರು, ಪೂದತ್ತ ಅಳ್ವಾರ್, ಪೇಯ್ ಅಳ್ವಾರ್. ಈ ಮೂರನ್ನು ಸೇರಿ ಮೊದಲ ಅಳ್ವಾರರು ಅಂತ ಕರೀತಾರೆ. ಮೊದಲ ಅಳ್ವಾರ್ ಅಂತ 3 ಮೊದಲನೇದವರು, ಫಸ್ಟ್ ಲೇಯರ್ ಅವರು. ಆಮೇಲೆ ಬಂದವರು ತಿರುಮಳಿ ಶೈ ಅಳ್ವಾರ್, ಮಧುರ ಕವಿ ಅಳ್ವಾರ್,
ಆಮೇಲೆ ಬಂದವರು ನಮ್ಮ ಆಳ್ವಾರ್ ಅಂತ. ಮಾಸ್ತಿಯವರಂತೂ ತುಂಬ ಬರೆದಿದ್ದಾರೆ ನಮ್ಮ ಆಳ್ವಾರ ಬಗ್ಗೆ. ನಮ್ಮ ಆಳ್ವಾರು ಭಾಳ ಪ್ರಮುಖ ಕವಿ, ಆಳ್ವಾರೊಳಗೆ 6ನೇದವರು. ಅವರು ಬರೆದಂಥ ಕವನಗಳು ಇಷ್ಟು ಚೆಂದ, ಅದು ಓದ್ತಾ ಇದ್ದರೆ ಮೈ ಮರೆತು ಹೋಗ್ತದೆ. ನೀವು ಕೆಲವು ತಮಿಳ್ನಾಡಲ್ಲಿ ಹೋಗಿದ್ದರೆ ಕೆಲವು ಬಸ್ ಇಟ್ಟಿದ್ದಾರೆ, ನಮ್ಮ ಆಳ್ವಾರ ಅಂತ ಬಸ್ ಇಟ್ಟಿದ್ದಾರೆ ಕೆಲವೊಂದು. ಆ ಆಳ್ವಾರು ವಚನಗಳನ್ನು ಹಾಡ್ತಾರೆ ಕೆಲವರು. ಈಗಾದರೂ ಕೇಳಿದ್ದೇನೆ, ಹಾಡ್ತಾ ಹಾಡ್ತಾ ಕಣ್ಣೀರು ಸುರಿಸೋದನ್ನು ಕಂಡಿದ್ದೇನೆ. ಅಷ್ಟು ಮಧುರವಾದಂಥ ಹಾಡುಗಳನ್ನು ಬರೆದಿದ್ದಾರೆ. ಅದಾದಮೇಲೆ ಕುಲಶೇಖರ ಆಳ್ವಾರ್ ಅಂತ, ಪೆರಿ ಆಳ್ವಾರ್ ಅಂತ, ಈ 12 ಆಳ್ವಾರ್ಗೂ ಒಬ್ಬ ಹೆಂಗಸಿದ್ದಾಳೆ, ಆಕೆ ಅಂಡಾಳಕ್ಕೆ 9ನೇ ಆಳ್ವಾರ್. ತೊಂಡರಪ್ಪೋಡಿ ಆಳ್ವಾರ್ ಅಂತ 10ನೇದವರು. ತಿರುಪ್ಪಾಣ ಆಳ್ವಾರ್, ದಯವಿಟ್ಟು ತಾವು ಸಾಧ್ಯ ಆದರೆ ಓದಬೇಕು. ಮಾಸ್ತಿಯವರದು ತಿರುಪ್ಪಾಣಿ ಅಂತ ಒಂದು ನಾಟಕ ಬರೆದಿದ್ದಾರೆ. ತಿರುಪ್ಪಾಣಿ ಅಂದರೆ ಅತ್ಯಂತ ದಲಿತ ವರ್ಗಕ್ಕೆ ಸೇರಿದಂಥ ಮನುಷ್ಯ. ಆತ ಹೇಗೆ ಶಿವನ ದರ್ಶನ ಮಾಡಿಕೊಂಡ ಅನ್ನೋದು ಅದ್ಭುತವಾದ ಕಥೆ. ಅದು ಆಳ್ವಾರ್ ಆಗಿಬಿಡ್ತಾರೆ. ತಿರುಪ್ಪಾಣ ಆಳ್ವಾರ್ ಅಂತ, ತಿರುಮಂಗೆ ಆಳ್ವಾರ್ ಅಂತ. ಈ 12 ಜನ ಇವರು ಬೇರೆ ಬೇರೆ ಜಾತಿಗಳಿಗೆ ಸೇರಿದವರು, ಆದರೆ ಜಾತಿಗಳನ್ನು ಮೀರಿದಂಥ ಭಕ್ತಿ ಸಿದ್ಧಾಂತಕ್ಕೆ ತಮ್ಮ ಮನ ಕೊಟ್ಟವರು. ಈ ವೈಷ್ಣವ ಸಿದ್ಧಾಂತದ ಮೊದಲನೇ ಹುಡುಕ್ತಾ ಹೋದರೆ ಎಲ್ಲಿ ಬರ್ತದೆ ಅಂದರೆ, ಈ ಆಳ್ವಾರ್ ಆದ ನಂತರ ಒಂದು ಆಚಾರ್ಯ ಪರಂಪರೆ ಅಂತ ಬಂತು. ಅಲ್ಲಿ ಶ್ರೀನಾಥ ಮುನಿಗಳು ಅಂತಿದ್ದರು. ಆ ಶ್ರೀನಾಥ ಮುನಿಗಳು ನಮ್ಮ ಆಳ್ವಾರ ಕಡೆಯಿಂದ ಈ ಮಂತ್ರಗಳನ್ನು ತೊಗೊಂಡ್ರು, ಹಾಡುಗಳನ್ನು ತೊಗೊಂಡ್ರು. ಅದನ್ನು ತಮ್ಮ ಶಿಷ್ಯ ಪುಂಡರೀಕಾಕ್ಷ ಅಂತ ಇದ್ದ, ಅವನ ಹೆಸರು ಭಾಳ ಚೆನ್ನಾಗಿದೆ, ಉಯ್ಯಕ್ಕೊಂಡಾರ ಅಂತ. ಸ್ವಲ್ಪ ಹೇಳಬೇಕಾದ ತಮಿಳಿರೋದ್ರಿಂದ, ಉಯ್ಯಕ್ಕೊಂಡಾರ ಅಂದರೆ ನನ್ನನ್ನು ಉದ್ಧಾರ ಮಾಡಿದವನು ಅಂತ, ನಾನು ಉದ್ಧಾರ ಮಾಡಿದಂಥವನು, ಪುಂಡರೀಕಾಕ್ಷ ಶಿಷ್ಯ ಅವನು. ಅವರ ಮೂಲಕ ಮುಂದುವರಿಸಿದರು. ಅಲ್ಲಿದ್ದ ಮಣಕ್ಕಾಲ್ ನಂಬಿ ಅನ್ನುವಂಥ ಒಬ್ಬರು ರಾಮಮಿಶ್ರ ಅಂತ ಒಬ್ಬರು ಬರ್ತಾರೆ. ರಾಮಮಿಶ್ರ ಕಡೆಯಿಂದ ಶ್ರೀನಾಥ ಮುನಿಗಳ ಮೊಮ್ಮಗಾದಂಥ ಯಾಮುನಾಚಾರ್ಯ ಬರ್ತಾರೆ. ಭಾಳ ಜನ ಯಾಮುನಾಚಾರ್ಯ ಹೆಸರು ಕೇಳಿರ್ತಾರೆ, ಅದಕ್ಕೆ ಮೊದಲು ಗೊತ್ತಿರಲ್ಲ. ಯಾಮುನಾಚಾರ್ಯ ಬರ್ತದೆ. ಯಾಮುನಾಚಾರ್ಯರ ಮೊಮ್ಮಗ ರಾಮಾನುಜಾಚಾರ್ಯ. ಅಲ್ಲಿಂದ ಶ್ರೀ ವೈಷ್ಣವ ಪಂಥ ಹರಿದು ಬಂತು ಅಂತ ಮುಂದೆ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಹೀಗೆ ಈ ಪ್ರಾಚೀನವಾದಂಥ ವೈಷ್ಣವ ಪಂಥವನ್ನು ರಾಮಾನುಜಾಚಾರ್ಯರು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದರೆ ಹೊರತಾಗಿ ಅವರು ಧರ್ಮ ಪ್ರವರ್ತಕರಲ್ಲ, ಸ್ಥಾಪಕರಲ್ಲ. ಆದರೆ ವೇದಗಳಿಗೆ ಒಪ್ಪಿತವಾದಂಥ ಪರಂಪರೆಯಿಂದ ಒಂದು ಮಾರ್ಗವನ್ನು ಕಂಡುಕೊಂಡು ನೂತನ ಪ್ರಮೇಯಗಳನ್ನು ಸೇರಿಸಿ ಸಿದ್ಧಾಂತ ಮಂಡಿಸಿದರು ಅವರು. ತಮಿಳಿನಲ್ಲಿತ್ತಲ್ಲ ಹಾಡೆಲ್ಲ, ಅದನ್ನು ಸಂಸ್ಕೃತದಲ್ಲಿ ಎರಡೂ ಸೇರಿಸಿ ಒಂದು ಪ್ರಬಂಧ ಅಂತ ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ ಕೊಟ್ಟಿರೋದ್ರಿಂದ ಅವರನ್ನು ದರ್ಶನ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ರಾಮಾನುಜ ದರ್ಶನ ಅಂತೂ ಕರೀತಾರೆ, ಅವ್ರು ಹೇಳಿದ್ದನ್ನು ದರ್ಶನ ಸ್ಥಾಪಕಾಚಾರ್ಯ ಅಂತ ಕರೀತಾರೆ. ಈ ಆಳ್ವಾರರ ಬಗ್ಗೆ ನಾನು ಹೇಳ್ಕೊಂಡ್ರೆ ಭಾಳ ಹೇಳಬೇಕಾಗತ್ತೆ, ಅದು ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗ್ತೇನೆ. ಈ 12 ಆಳ್ವಾರರೊಳಗೆ ನಮ್ಮ ಮೊದಲನೇದವ್ರು 3 ಮಂದಿ ಅಂತ ಹೇಳಿದೆ ನಾನು. ಆ 3 ಮಂದಿ ಮಾತ್ರ ಭಾಳ ದೊಡ್ಡ ಸಾಧನೆ ಮಾಡಿದವರು. ಆಳ್ವಾರ ಅಂತ ಅರ್ಥ ಭಾಷೆಯಿಂದ ಅನುವಾದ ಮಾಡೋದಾದರೆ ತಮಿಳು ಭಾಷೆ ಸ್ವಲ್ಪ ಕಷ್ಟ ಅನುವಾದ ಮಾಡೋದು. ಅಲ್ಲಿ ನಮ್ಮ ಹಾಗೆ ಕ ಕ ಗ ಗ ಇಲ್ಲ, ಕರ್ಜಿಗೇನು ಅಷ್ಟೇ ಗರ್ಜಿಗೇನು ಅಷ್ಟೇ, ಎರಡು ಒಂದೇ. ಅದನ್ನು ನಾನು ಸರಿಯಾಗಿ ಕಾಂಟೆಕ್ಸ್ಟ್ ಮೇಲೆ ತೊಗೋಬೇಕಾಗ್ತದೆ ಅರ್ಥ. ಅಲ್ಲಿ ಆಳ್ವಾರ ಬಗ್ಗೆ ಹೇಳ್ತಾರೆ. ಆಳ್ವಾರ ಅಂದರೆ ಯಾರು ಅಂದರೆ ಆಳಕ್ಕೆ ಮುಳುಗಿದವರು ಅಂತ. ಯಾರು ಭಕ್ತಿಯ ಆಳಕ್ಕೆ ಮುಳುಗಿದ್ರೋ ಅವ್ರು ಆಳ್ವಾರರು ಅಂತ ಆಗ್ತಾರೆ. ಶ್ರೀಮನ್ನಾರಾಯಣನ ಭಕ್ತಿ ಸಾಗರದಲ್ಲಿ ಮುಳುಗಿದವರು. ಇನ್ನೊಂದು ನನಗೆ ಭಾಳ ಇಷ್ಟ ಆದದ್ದು ಆಳ್ವಾರರಲ್ಲಿ ಅಂತಂದರೆ, ತಮ್ಮ ಭಕ್ತಿಯನ್ನು ಅವರು ತೋಡಿಕೊಂಡದ್ದು ತಮ್ಮ ಮಾತೃಭಾಷೆಯಲ್ಲಿ. ಇದು ನನಗೆ ಭಾಳ ಇಷ್ಟ ಆಗೋದು. ಇನ್ನೊಂದು ಮೂಲ ಹೇಳಬೇಕಂದ್ರೆ, ನಮ್ಮ ದಾಸ ಸಾಹಿತ್ಯಕ್ಕೆ ಮೂಲ ಅಲ್ಲಿಂದ ಶುರು ಆಗ್ತದೆ. ಆಳ್ವಾರರು ಏನು ಹಾಡ್ಕೊಂಬರ್ತಾ ಇದ್ದಾರಲ್ಲ, ತಮಗೇನು ಭಕ್ತಿ ಅನ್ನಿಸ್ತೋ ತೋಚಿತೋ, ನಮ್ಮ ಪುರಂದರದಾಸರು ಹೇಗೆ ಮಾಡಿದರು, ಕನಕದಾಸರು ಹೇಗೆ ಮಾಡಿದರು, ತಮ್ಮ ಕಂಡದ್ದನ್ನು ಆ ಭಕ್ತಿಯನ್ನು ತಮ್ಮ ಕನ್ನಡದ ಭಾಷೆಯಲ್ಲಿ ಹೇಗೆ ಹರಡಿದರೋ ಹಾಗೆ ಮೊದಲು ಹರಡಿದವರು ಆಳ್ವಾರರು. ಆ ಭಕ್ತಿ ಕಾಣಿಕೆಗಳು, ಒಂದೊಂದು ಹಾಡು ಅಂದರೆ ಭಕ್ತಿ ಕಾಣಿಕೆಗಳು. ಕೆಲವೊಂದನ್ನು ನಾನು ಕಲಾಂ ಅವ್ರು ಹೇಳೋದನ್ನು ಕೇಳಿದ್ದೆ. ತಿರುಕುರುಳು ಅಂತ ಬರ್ತದೆ ಒಂದು, ಅದೊಂದು ಅಂಡಾಳು ಬರೆದದ್ದೊಂದು ಕೋದಾಯಿ, ಆಕೆ ಹೆಸರು ಕೋದಾಯಿ ಅಂತ ಅಂಡಾಳದ್ದು, ಆಕೆ ಬರೆದಂಥದ್ದು. ಅವನು ಹೇಳ್ಬೇಕಾದ್ರೆ ಎಷ್ಟು ಚೆಂದ ಅದು ಭಾಷೆ. ಅದು ನನಗೆ ಅರ್ಥ ಆಗೋಲ್ಲ ಭಾಷೆ, ತಮಿಳು ಭಾಷೆ, ಆದರೆ ಅರ್ಥ ಮಾತ್ರ ತುಂಬ ಚೆಂದ. ಅದು ವರ್ಣನೆ ಮಾಡಿದಾಗ ಹೆಚ್ಚಿದೆ ಅದು. ಅದನ್ನು 44 ಆಗಲೇ ಹೇಳಿದಂಗೆ 4000 ಶ್ಲೋಕಗಳ ಸಂಗ್ರಹವನ್ನು ದಿವ್ಯ ಪ್ರಬಂಧ ಅಥವಾ ನಾಲಾಯಿರಂ ಅಂತ ಕರೀತಾರೆ. ಈ ನಾಥ ಮುನಿಗಳು, ಶ್ರೀನಾಥ ಮುನಿಗಳು ಅಂತ ಹೇಳಿದ್ದೆಲ್ಲ ಮೊದಲು ಕಂಡವರು, ಅವ್ರು ಹೆಂಗೆ ಸಿಗ್ತಿದ್ದು? ಒಂದು ಸಲ ವೀರನಾರಾಯಣಪುರ ಅನ್ನೋಂಥ ಊರಲ್ಲಿದ್ದರಂತೆ. ಇವತ್ತೇನು ಮಾಯಾವರ ಅಂತದೆ, ಮಾಯಾವರಮ್ಮಲ್ಲಿ ಅಲ್ಲೊಂದು ಊರು ಬರ್ತದೆ, ಕಾಟು ಮನ್ನಾರ್ಕುಡಿ ಅಂತ ಬರ್ತದೆ. ಕಾಟು ಮನ್ನಾರ್ಕುಡಿಯ ಊರೊಳಗೆ, ಇವತ್ತಿನ ಮನ್ನಾರ್ಕುಡಿ ಅದು. ಅಲ್ಲಿದ್ದ ಕೆಲವು ಕೂತಿದ್ದಂಥ ಕಟ್ಟೆ ಮೇಲೆ ಇವರು, ಅವ್ರು ಯಾವಾಗ ಧ್ಯಾನದಲ್ಲೇ ಇರೋರು.
ಒಂದಿಷ್ಟು ಜನ ಯಾತ್ರಾರ್ಥಿಗಳು ಬಂದ್ರಂತೆ, ಹಾಡ್ಕೊಂಡು ಬರ್ತಾಯಿದ್ರು. ಅವು ಶ್ಲೋಕ ಭಾಳ ಚೆಂದ ಅನ್ನಿಸ್ತು ಇವರಿಗೆ. ಈ ಎಲ್ಲಿಷ್ಟು ಹಾಡುಗಳಿವು, ಯಾರು ಬರೆದದ್ದು ಅಂತ ಕೇಳಿದ್ರಂತೆ. ಅವ್ರೇನು ನಮ್ಮ ಬರೋದೇ 10 ಶ್ಲೋಕ, ನಮಗೆ ಜಾಸ್ತಿ ಗೊತ್ತಿಲ್ಲ. ಇದನ್ನು ನಮ್ಗೆ ಕೊಟ್ಟವರು ಇಂಥವ್ರು ತಿರುಕೂರು ಅಂತಿದೆ, ತಿರುಕುರುಗೂರು ಅಂತ ಊರಿದೆ, ಅಲ್ಲಿ ಹೋದರೆ ಜಾಸ್ತಿ ಸಿಗ್ಬೋದು ನಿಮಗೆ. ಇದು ನಮ್ಮ ಆಳ್ವಾರು ಬರೆದಂಥ ಹಾಡುಗಳು. ನಾನು ಹೇಳಿದೆ 6ನೇದವರು ನಮ್ಮ ಆಳ್ವಾರು ಅಂತ, ದೊಡ್ಡ ಬರೆದವರು. ಅವ್ರು ಬರೆದಂಥ ಹಾಡುಗಳು 10 ಸಿಕ್ಕಿದ್ದಾವೆ, ನಮಗೆ ಉಳಿದು ಸಿಕ್ಕಿಲ್ಲ. ಮತ್ತು ಇವ್ರು ಹೇಳಿದಂತೆ ಸುಮಾರು 4000 ಇತ್ತು ಅಂತ ಕೇಳಿದ್ನಲ್ಲ ನಾನು. ಹೌದು, ನಾವು ಕೇಳಿದ್ದೀವಿ, ನಮಗೆ ಸಿಕ್ಕದ್ದು 10. ನಮ್ಮ ಗುರುಗಳೇನು ಹೇಳಿದ್ದಾರೆ ಅಂದರೆ, ನೀವು ಅಲ್ಲಿ ತಿರುಕುರುಗೆ ಹೋಗ್ರಿ, ಅಲ್ಲಿ ಯಾರು ಹೇಳ್ಬೋದೇನು ನೋಡಿ ಅಂತ. ಅಲ್ಲಿ ಹೋಗ್ತಾರೆ ಇವರು. ಅಲ್ಲಿ ಹೋದಾಗ ಪರಾಂಕುಶ ದಾಸರು ಅಂತ ಒಬ್ಬರು ಸಿಗ್ತಾರೆ. ಅವ್ರ ಕಡೆಯಿಂದ ಕೇಳಿದ್ರೆ 11 ಶ್ಲೋಕ ಸಿಗ್ತದೆ. ಅಂದರೆ 10ರ ಜೊತೆಗೆ ಇನ್ನೊಂದು 11 ಸಿಗ್ತಾವ್ರಿಗೆ. ತೃಪ್ತಿ ಆಗಲಿಲ್ಲ. 21 ಇದೆ, 4000ದಲ್ಲಿ 21 ಸಿಕ್ಕರೆ ಏನು ಜಾಸ್ತಿ, ಹೆಂಗೆ ಪಡ್ಕೋಬೇಕು? ಅವ್ರು ಹೇಳಿದ ಪರಾಂಕುಶ ದಾಸ್ ಹೇಳಿದ್ರಂತೆ, ಒಂದು ಕೆಲಸ ಮಾಡಿ, ನನಗೆ ನಮ್ಮ ಹಿರಿಯರು ಹೇಳಿದ್ದೇನು ಅಂದರೆ, ಅತ್ಯಂತ ಭಕ್ತಿಯಿಂದ ಈ 11 ಶ್ಲೋಕಗಳನ್ನು ನೀವು ಹೇಳ್ತಾ ಬಂದರೆ ನಮ್ಮ ಆಳ್ವಾರರೇ ಬಂದು ನಿಮಗೆ 4000 ಕೊಡ್ತಾರೆ ಅಂತ ಪ್ರತೀತಿ ಇದೆ ಅಂತ. ಎಷ್ಟು ನಂಬಿದರು ಅಂದರೆ ಇವರು ಸುಮಾರು 12 ವರ್ಷಗಳ ಕಾಲ ಆ 11 ಶ್ಲೋಕಗಳನ್ನು ಬಾಯ್ಪಾಠ ಮಾಡಿ 12,000 ಬಾರಿ ಪಾರಾಯಣ ಮಾಡಿದ್ದಾರೆ. 12,000 ಬಾರಿ ಪಾರಾಯಣ ಮಾಡಿದ್ರಂತೆ. ಪಾರಾಯಣ ಮಾಡಿದಾಗ ಅವ್ರಿಗೆ ಕನಸಲ್ಲಿ ನಮ್ಮ ಆಳ್ವಾರರು ಬಂದು ಆ 4,000 ಶ್ಲೋಕಗಳನ್ನು ಕೊಟ್ಟರು ಅಂತ. ಹೀಗಾಗಿ ನಾಥ ಮುನಿಗಳು ಮೊಟ್ಟ ಮೊದಲನೇ ಬಾರಿಗೆ 4,000 ಶ್ಲೋಕಗಳನ್ನು ಕೂಡಿಸಿದರು ಅಂತ. ಅಲ್ಲಿವರೆಗೆ ಯಾರಿಗೂ ಸಿಕ್ಕಿರಲಿಲ್ಲ. ಈ ರಾಮಾನುಜರ ಬದುಕನ್ನು ನೋಡುವಾಗ ನಾನು ಆಳ್ವಾರರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ನಲ್ಲ, ಆ ಮೊದಲಿನ 3 ಆಳ್ವಾರದ್ದು ಮಾತ್ರ ಹೇಳಿಬಿಡ್ತೀನಿ, ಬಿಡೋಕ್ಕಾಗ್ತಾಯಿಲ್ಲ ನನಗೆ, ಯಾಕಂದರೆ ಫೌಂಡೇಶನ್ ಅದು. ಆ 3 ಆಳ್ವಾರ ಹೆಸರು ಹೇಳಿದ್ದಾನೆ ನಿಮಗೆ, ಪೂಹೈ ಆಳ್ವಾರ್, ಪೂದತ್ ಆಳ್ವಾರ್ ಮತ್ತು ಕೊನೆಗೆ ಪೇ ಆಳ್ವಾರ್ ಅಂತ. ಹೆಸರು ಅರ್ಥ ಆಗ್ತಿದ್ರೆ ಏನು ಚಿಂತೆ ಬೇಡ, 1 2 3 ನೆನಪಿಟ್ಕೊಂಡ್ರೆ ಸಾಕು. 3 ಜನ ಆಳ್ವಾರರು ಮೊದಲಿನವರು. ಅವ್ರು ಯಾವ ಮಟ್ಟಕ್ಕಿದ್ದರು ಅಂತ ನೆನೆಸ್ಕೊಂಡು ನನಗೆ ಆಶ್ಚರ್ಯ ಆಗುತ್ತೆ. ಅವ್ರು ತಮ್ಮದು ಅನ್ನೋದು ಏನೂ ಇಲ್ಲ ಅವರಿಗೆ, ಸರ್ವಾರ್ಪಣ ಭಾವದಲ್ಲೇ ಇದ್ದವು, ತಮ್ಮದು ಅಂತ ಏನೂ ಇಲ್ಲ ಅವರಿಗೆ. ಎಲ್ಲವೂ ಭಗವಂತಂದು, ಶ್ರೀಮನ್ನಾರಾಯಣಂದು ಅಂತ ಹೇಳೋದು. ವೈಷ್ಣವ ಭಕ್ತ ಅಂತೆಲ್ಲ. ಅವರು 7ನೇ ಶತಮಾನದಲ್ಲಿದ್ದರು ಅಂತ ಗೊತ್ತು, ಆದರೆ ಖಚಿತವಾಗಿ ಯಾವ ವರ್ಷ ಅಂತ ಏನೂ ಗೊತ್ತಿಲ್ಲ. ಅಂದರೆ ಈ ಆಳ್ವಾರ ಪರಂಪರೆ ಶುರು ಆದದ್ದು 7ನೇ ಶತಮಾನದಲ್ಲಿ. ನಮ್ಮ ಆಳ್ವಾರರು ಈ 3 ಜನದ ಬಗ್ಗೆ ಅದ್ಭುತವಾದ ಕವನಗಳನ್ನು ಬರೆದಿದ್ದಾರೆ. ಒಂಥರ ಜೀವನ ಚರಿತ್ರೆಯನ್ನು ದಾಖಲೆ ಮಾಡಿದ್ದಾರೆ. ನಾನು ಓದಿದಾಗ ಅದು ಟ್ರಾನ್ಸ್ಲೇಷನ್ ಓದಿದೆ, ಒರಿಜಿನಲ್ ಓದೋಕ್ಕಾಗಲಿಲ್ಲ ನನ್ನ ತಮಿಳಲ್ಲಿ. ಮೈ ಜುಮ್ಮನ್ನತ್ತೆ ನೆನೆಸ್ಕೊಂಡ್ರೆ ಅವ್ರು ಹೇಗಿದ್ದರು ಅಂತ. ಒಂದು ಸಣ್ಣ ಘಟನೆ ಬರೀತಾರೆ. ಆ 3 ಜನ ಆಳ್ವಾರರು ಒಂದೇ ಕಾಲದಲ್ಲಿ ಬದುಕಿದವರು. ಆದ್ರೆ ಒಬ್ಬರನ್ನೊಬ್ಬರನ್ನ ಭೇಟಿಯಾಗಿಲ್ಲ. ಆಗೆಲ್ಲ ಈಗ ನನಗೆ ವಾಟ್ಸಪ್ಪು ಯೂಟ್ಯೂಬ್ ಇರಲಿಲ್ಲ, ಪರಿಚಯ ಆಗೋದು ಸಾಧ್ಯ ಇರಲಿಲ್ಲ. ತಮ್ಮ ಕ್ಷೇತ್ರದಲ್ಲಿ ತಾವು ಭಕ್ತಿ ಪ್ರಸಾರ ಮಾಡ್ಕೊಂಡು ಹೋಗೋರು ಅವರು. ಒಂದು ಸಲ ಈ ತಿರುಕುರುಳು ತಾವು ಕೇಳಿದ್ದೀರಿ, ತಿರುಕೂರು ಅಂತ ಕೇಳಿದ್ದೀರಿ, ಅಲ್ಲಿ ತ್ರಿವಿಕ್ರಮನ ದೇವಸ್ಥಾನ ಇದೆ. ಅದು ಮಂದಿಗೆ ಭಾಳ ದೊಡ್ಡ ಪ್ರಮುಖವಾದಂಥ ಒಂದು ತೀರ್ಥಕ್ಷೇತ್ರ. ಅದು ತಿರುಕೊಯ್ಲೂರು ಅಂತ ಕರಿತೀವಿ ನಾವು ಅದನ್ನು. ತಿರುಕೊಯ್ಲೂರದಲ್ಲಿ ಹೋದರು. ಅಲ್ಲಿ ತ್ರಿವಿಕ್ರಮ ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಮೊದಲೇ ಅವರಿಗೆ ಭಕ್ತಿ ಆವಾಹನೆ ಜಾಸ್ತಿ. ಗುಡಿಗೆ ಹೋಗಿ ಬಂದರೆ ಇನ್ನೂ ಸ್ವಲ್ಪ ಉನ್ಮತ್ತರಾಗಿದ್ದಾರೆ. ಮಳೆ ಬರೋಕ್ಕೆ ಶುರು ಆಯಿತು, ಜೋರಾಗಿ ಮಳೆ ಬರ್ತಾಯಿತ್ತು. ಯಾರಿಗೂ ತೊಂದರೆ ಕೊಡೋರಲ್ಲ ಅವರು, ಬಾಗಿಲು ಬಿಡೋದು, ಬಾಗಿಲು ತೆಗೀರಿ, ಅವಕಾಶ ಕೊಡ್ರಿ ಕೇಳೋರಲ್ಲ. ಒಂದು ಮನೆ ಮುಂದೆ ಒಂದಿಷ್ಟು ಜಗಲಿ ಇತ್ತಂತೆ, ಅಲ್ಲಿ ನೀರು ಬೀಳ್ತಿರಲಿಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡ್ರು ಅವರು, ಮೊದಲೇದವರು ಪೂಹೈ ಆಳ್ವಾರರು. ಅಲ್ಲಿ ಹೋಗಿ ಕೂತ್ಕೊಂಡ್ರು, ಸ್ವಲ್ಪ ಸುಸ್ತಾಯಿತು, ಮಲ್ಕೊಂಡ್ರಲ್ಲೇ ಕಾಲು ಚಾಚ್ಕೊಂಡು. ಆ ಹೊತ್ತಿಗೆ ಇನ್ನೊಬ್ಬರು ಬಂದರು, 2ನೇ ಆಳ್ವಾರು ಬಂದರು. ಅವ್ರು ಬಂದು ಅದೇ ಒಂದು ಜಾಗ ಇರೋದಕ್ಕೆ, ನಾನು ಬರ್ಬೋದಾ ಆ ನೆರಳಲ್ಲಿ ಅಂತ ಕೇಳಿದರು. ಇವರು ಸಹಕಾರಕ್ಕೆ ಸ್ನೇಹಕ್ಕೆ ಹೆಚ್ಚಾದಂಥ ಮೊದಲೇ ಆಳ್ವಾರು, ಅಯ್ಯೋ ಬನ್ನಿ ಅವ್ರು ಹೇಳೋ ಮಾತು ಭಾಳ ಚೆನ್ನಾಗಿದೆ, ಇದು ಭಾಳ ಚೆನ್ನಾಗಿದೆ ಬಂದು ಕೇಳಿದಾಗ ಮೇಲೆ ಎದ್ದು ಕೂತ್ಕೊಂಡು ಒರುವರ್ ಪಡುಕಲಾಂ ಇರುವರ್ ಅಮರಲಾಂ ಅಂದ್ರಂತೆ. ಅಂದರೆ ಒಬ್ಬರು ಮಲಗೋ ಜಾಲಿಯಲ್ಲಿ ಇಬ್ಬರು ಕೂಡ್ಬೋದು. ನಾನು ಮಲ್ಕೊಂಡಿದ್ದೀನಲ್ಲ, ಒಬ್ಬರು ಮಲಗೋ ಜಾಗದಲ್ಲಿ ಇಬ್ಬರು ಕೂಡ್ಬೋದು, ಬನ್ನಿ ಅಂತ ಇಬ್ಬರು ಕೂತರು. ಏನು ಮಾತಾಡ್ತಾರೋ ಇಬ್ಬರು? ಅದೇ ಭಕ್ತಿ ಪಂಥದ ಬಗ್ಗೆ ಮಾತಾಡೋದು, ನಾರಾಯಣನ ಬಗ್ಗೆ ಮಾತಾಡೋದು, ಲಕ್ಷ್ಮಿ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರು. ಹಾಡು ಹೇಳೋಕ್ಕೆ ಶುರು ಮಾಡಿದ್ರು ಇಬ್ಬರು. ಸ್ವಲ್ಪ ಹೊತ್ತಿಗೆ ದೈವ ಹೆಂಗಿದೆ ನೋಡಿ, ಆ 3ನೇ ಆಳ್ವಾರು ಅಲ್ಲೇ ಬಂದರು. ಅವರು ತ್ರಿವಿಕ್ರಮ ಗುಡಿಗೆ ಹೋಗಿ ಬಂದರು. ನಿಂತ್ಕೊಳ್ಳೋಕೆ ಅವ್ರಿಗೂ ಜಾಗ ಇಲ್ಲ. ಇವ್ರು ನೋಡಿದರು, ನಾನು ಸೇರ್ಕೊಳ್ಳ ಒಳಗೆ ಅಂತ ಕೇಳಿದರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಇರುವರ್ ಅಮರಲಾಂ ಮೂವರ್ ನಿರ್ಕಲಾಂ ಅಂದರು. ಅಂದರೆ ಇಬ್ಬರು ಕೂತ್ಕೊಳ್ಳೋ ಜಾಗದಲ್ಲಿ 3 ಜನ ನಿಂತ್ಕೋಬೋದು, ಬನ್ನಿ. 3 ಜನ ನಿಂತ್ಕೊಂಡ್ರು.
ಎಷ್ಟು ಚೆಂದ ನೋಡಿ, ನೆನೆಸ್ಕೊಂಡ್ರಿ ಅಲ್ಲ. ಆ 3 ಜನ ಅತ್ಯಂತ ಅದ್ಭುತವಾದಂಥ ಆಳ್ವಾರರು, ಒಂದೇ ಕಾಲದಲ್ಲಿ ಬದುಕಿದವರು, ಅದುವರೆಗೂ ಭೇಟಿಯಾಗಿಲ್ಲ, ಒಬ್ರಿಗೊಬ್ಬರಿಗೆ ಪರಿಚಯ ಕೂಡ ಇಲ್ಲ. ಈಗ ಒಂದೇ ಸಲ ಒಂದೇ ಕಟ್ಟೆ ಮೇಲೆ ಬಂದಿದ್ದಾರೆ. ಮಳೆ ಬೀಳ್ತಾ ಇದೆ, ನಮ್ಮ ಕಣ್ಮುಂದೆ ಚಿತ್ರ ಬರ್ತದೆ. ಇಷ್ಟೇ ಜಾಗದಲ್ಲಿ ಕೂಡೋಕ್ಕಾಗಲ್ಲ, ನಿಂತೇ ಇದ್ದಾರೆ 3 ಜನ. ಅವ್ರಿಗೇನು ದುಃಖ ಇಲ್ಲ, ನಿಂತ್ಕೊಂಡಿದ್ದೀವಿ ಅಂತ ನಿಂತ್ಕೊಂಡೇ ದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. 3 ಜನ ಹಾಡ್ತಾ ಇದ್ದಾರೆ, ಮೈಮರ್ತು ಹಾಡ್ತಾ ಇದ್ದಾರೆ. ಈಗ ಹಾಡ್ತಾ ಇರುವಾಗ ಒಂದು ವಿಚಿತ್ರ ಅನುಭವ ಆಯ್ತು ಅವರಿಗೆ. ಯಾರೋ ಬಿಗದಂಗೆ ಆಯ್ತು ಇವ್ರನ್ನ, ಇನ್ನೊಬ್ಬರು ತಳ್ಳಿದಂಗೆ ಆಯ್ತು ಇವ್ರನ್ನ. ಜಾಗನೇ ಇಲ್ಲ 3-4 ಇರೋದಕ್ಕೆ. 3 ಜನ ನಿಂತ್ಕೊಂಡಿದ್ದಾರೆ, ಯಾರು ಕಾಣಿಸ್ತಾ ಇಲ್ಲ. 3 ಜನನ ಕಟ್ಟಿ ಬಿಗದಂಗೆ ಅನ್ನಿಸ್ತಾ ಇದೆ ಒಂದು ಕಡೆ. ಹಾಗೆ ನಿಂತ್ಕೊಂಡಾಗ ಜೋರಾಗಿ ಒಂದು ಮಿಂಚು ಹೊಡಿತಂತೆ, ಸಿಡ್ಲು ಆಯಿತು. ಮಿಂಚು ಹೊಡೆದಾಗ ಮುಂಚಿನ ಬೆಳಕಲ್ಲಿ ಅವರಿಗೆ ಶ್ರೀಮನ್ ನಾರಾಯಣ ಕಾಣಿಸಿದ ಕಟ್ಟೆ ಮೇಲೆ ಅಂತ ಹೇಳ್ತಾರೆ. ಅವ್ರಿಗೆ ಮೈ ಮರೆತು ಹೋಯ್ತು, ಜೀವನದ ಪರಮೋಚ್ಚ ಕ್ಷಣ ಇದು. ನಾ 3 ಜನ ಇದ್ದಾಗೆ ದರ್ಶನ ಆಗಬೇಕಂದ್ರೆ ಅದ್ಭುತ ಆಯಿತು ಅಂತ ಹೇಳಿ ಶಂಖಚಕ್ರ ಗದಾ ಪದ್ಮಧಾರಿಯಾದಂಥ ವಿಷ್ಣುವನ್ನು ನೋಡಿ ಹಾಡೋಕ್ಕೆ ಶುರು ಮಾಡಿದ್ರಂತೆ. ಮೊದಲನೇದವರು 100 ಹಾಡು ಹಾಡಿದರು, 100 ಶ್ಲೋಕಗಳನ್ನು ಹಾಡಿದರು. ಅದನ್ನು ಮೊದಲು ತಿರುವಂದಾದಿ ಅಂತ ಕರೀತಾರೆ. ಮೊದಲಂದರೆ ಮೊದಲೇದು ತಿರುವಂದಾದಿ, ಒಂದು 100 ಹಾಡು, ಮೊದಲಿನ 100 ಹಾಡು ಅವ್ರು ಹಾಡಿದರು. ಆಮೇಲೆ ಎರಡನೇದರು ಭೂತ ತಳವಾರು ಹಾಡಿದ್ರಲ್ಲ 100 ಶ್ಲೋಕಗಳನ್ನು, ಎರಡಾಮ್ ತಿರುವಂದಾದಿ ಅಂತ, ಎರಡನೇ 100 ಪದ್ಯಗಳು ಅಂತ. ಆ ಮೂರನೇದವ್ರು 100 ಪದ್ಯ ಹಾಡಿದರು, ಮೂನ್ರಾಮ್ ತಿರುವಂದಾದಿ ಅಂದರೆ ಮೂರನೇದ್ದು ಅಂತ. ಮೊದಲನೇ 100 ಪದ್ಯ, ಎರಡನೇ 100 ಪದ್ಯ, ಮೂರನೇ 100 ಪದ್ಯ. ನಮ್ಮ ಕಣ್ಮುಂದೆ ಬರಬೇಕದು. 300 ಶ್ಲೋಕ ಹೇಳೋ ತನಕ ನಾರಾಯಣ ಅಲ್ಲೇ ನಿಂತಿದ್ದ ಅಂತವ್ರು. ಗಾಡ್ ಹ್ಯಾಸ್ ಟು ಮೇಕ್ ಟೈಮ್ ಫಾರ್ ಡಿಸೈಪಲ್ಸ್. ದೇವರಿದ್ದರೂ ಇರಬೇಕು, ಭಕ್ತರಿದ್ದರೆ ತಾನೇ ದೇವರು. ಈ 3 ಜನ ಭಕ್ತರು ಉನ್ಮತ್ತರಾಗಿ ಹಾಡುತ್ತಿರಬೇಕಾದ್ರೆ ಆ 300 ಶ್ಲೋಕಗಳಿಗೂ ಸಾಕ್ಷಿಯಾಗಿ ನಾರಾಯಣ ನಿಂತಿದ್ದ ಅಂತ ಬರೀತಾರೆ. ಮುಂದೆ ಆಳ್ವಾರರು ಹಾಗೆ ತಿರುಗಾಡ್ಕೊಂಡು ಎಲ್ಲ ಕಡೆ, ಅಯೋಧ್ಯೆ, ತಿರುಪತಿ ಎಲ್ಲ ಕಡೆ ತಿರುಗಾಡಿ ತಮ್ಮ ಜೀವನ ಸರಿಸ್ಬಿಟ್ರು. ನನಗನ್ಸುತ್ತೆ ಹೀಗೊಂದು ಬದುಕಿತ್ತಲ್ಲ ಹಿಂದೆ, ತನ್ನದು ಅಂತೇನೂ ಇಲ್ಲ. ತಾನು ನಂಬಿದಂಥ ಒಂದು ಚೈತನ್ಯಕ್ಕೆ, ಘನತತ್ವ ಒಂದಕ್ಕೆ ದಿನರಾತ್ರಿ ನಮನ ಸೋತು, ನಮ್ಮ ಗುಂಡಪ್ಪ ಹೇಳುವಾಗೆ ಘನತತ್ವ ಒಂದಕ್ಕೆ ದಿನರಾತ್ರಿ ನನ್ನನ್ನು ಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತಾ, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಹನುಮಂತ ಒಂದೇ ರಾಮ ದೊಡ್ಡವನು, ರಾಮ ನನ್ನ ದೇವರು, ಅದು ಬಿಟ್ಟು ಮತ್ತೊಂದಿಲ್ಲ. ಹಾಗೆ ಇವ್ರದ್ದು ಕೂಡ ಹಾಗೇ, ವಿಷ್ಣುವನ್ನು ಬಿಟ್ಟರೆ ಇನ್ನಿಲ್ಲ ಅಂಥೇಳಿ 3 ಜನ ಹಾಗೆ ಜೀವ ಸಂಸ್ಥೆಯವರು, ಮೊದಲೇನು 3 ಆಳ್ವಾರರು. ನಾನು 12 ಜನ ಹೇಳೋಕ್ಕೆ ಹೋದರೆ 3 ದಿವಸ ಅದೇ ಆಗಿಬಿಡುತ್ತೆ, ಅದು ಕೇಳಲ್ಲ. ಉಳಿದದನ್ನು ದಯವಿಟ್ಟು ತಮ್ಮ ಅವಕಾಶ ಸಿಕ್ಕರೆ ನಮ್ಮ ಆಳ್ವಾರರ ಬಗ್ಗೆ ಓದಿ, ಅವ್ರು ಬರೆದಂಥ ಕೆಲವು ಪದ್ಯಗಳನ್ನು ಓದಬೇಕು. ಅದು ಕನ್ನಡ ಅನುವಾದ ಕೆಲವು ಮಾಡ್ಕೊಂಡಿದ್ದೀನಿ ನಾನೇ. ಅಳು ಬರೆಸ್ಬಿಡುತ್ತೆ ರೀ. ಅವ್ರ ಕಲ್ಪನೆ ಎಂಥ ಕಲ್ಪನೆ! ನಾರಾಯಣ ಅಂದರೆ ಎಲ್ಲೋ ಸ್ವರ್ಗದಲ್ಲಿ ಕೂತವನು, ವೈಕುಂಠದಲ್ಲಿ ಕೂತವನು ಅಲ್ಲ. ಅವರಿಗೆ ತಮ್ಮೊಳಗೆ ಇದ್ದಾನೆ ನಾರಾಯಣ. ತಮ್ಮ ದೇಹದ ಅಂಗಾಂಗಗಳಲ್ಲಿ ಹೇಗೆ ನಾರಾಯಣನ ಕಲ್ಪನೆ ಮಾಡ್ಕೋತಾರೆ ಅನ್ನೋದು ಅತ್ಯಂತ ಅದ್ಭುತವಾದ ಪದ್ಯಗಳು. ಈ ಆಳ್ವಾರರು ಸಗುಣ ದೇವರನ್ನು ಪ್ರಾರ್ಥಿಸಿದರು. ನಮ್ಮಲ್ಲಿದೆ ಸಗುಣ ನಿರ್ಗುಣ ಅಂತಿದೆ. ಭಗವಂತ ಸಗುಣನೋ ನಿರ್ಗುಣನೋ? ಸಗುಣ ಅನ್ನೋರು ಸಗುಣ ಅಂತಾರೆ, ಕೆಲವು ನಿರ್ಗುಣ ಅಂತಾರೆ. ಭಗವಂತನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ. ನೀವು ಕಲ್ಪನೆ ಮಾಡಿದೆ, ಯೋ ಅಮ್ಮ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ನೀವು ಯಾವ ದೃಷ್ಟಿಯಲ್ಲಿ ವಿಚಾರ ಮಾಡ್ತೀರೋ ದೃಷ್ಟಿಯಲ್ಲಿ ಭಗವಂತ ಕಾಣಿಸ್ತಾನೆ ಅಂತ. ಆದರೆ ಇವರು ವೈಷ್ಣವ ಪಂಥದಲ್ಲಿ ಸಗುಣ ದೇವರನ್ನು ಪೂಜೆ ಮಾಡಿದವರು. ಭಗವಂತನಿಗೆ ಆಕಾರ ಇದೆ. ಅವನನ್ನು ಪ್ರೇಮದಿಂದ, ವಾತ್ಸಲ್ಯದಿಂದ, ದಾಸ್ಯದಿಂದ, ಎಲ್ಲ ನವಭಕ್ತಿಯಿಂದ ಕೂಡ ಪೂಜೆ ಮಾಡಿದವರು. ಎಲ್ಲರಿಗೂ ಅರ್ಥ ಆಗುವಂಥ ತಮಿಳಲ್ಲಿ ಹಾಡುಗಳನ್ನು ಬರೆದರು. ಆಳ್ವಾರರಲ್ಲಿ ಗಂಡು ಹೆಣ್ಣು ಮೇಲು ಕೀಳು ಅನ್ನೋದು ಇರಲಿಲ್ಲ. ಭಾಳ ಮುಖ್ಯ ಹೇಳಬೇಕಾದದ್ದು ನಾವು ಇವತ್ತಿಗೂ ಹೋಗೋಕ್ಕಾಗ್ತಾ ಇಲ್ಲ. ಅದು ಬಸವಣ್ಣವರು ಆವಾಗ ಹೇಳಿದಾಗ, 12ನೇ ಶತಮಾನದಲ್ಲಿ ಸಮಾನತೆ ಅಂತ ಹೇಳಿದಾಗ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತು. ಅದಕ್ಕಿಂತ 500 ವರ್ಷ ಹಿಂದೆ 7ನೇ ಶತಮಾನದಲ್ಲಿ ಮಾಡಿದಂಥ ಆಳ್ವಾರರ ಕೆಲಸ ಹೇಗೆಂದರೆ, ದಯವಿಟ್ಟು ಗಮನಿಸಿ ಹೇಗಿದೆ ಅಂತ. ಇದೊಂದು ದೊಡ್ಡ ಪರಿವರ್ತನೆ ಅಂತ ನಾನು ಹೇಳೋದು. ಜಾತಿ, ಪಂಥ, ಮತ, ಲಿಂಗ ಯಾವುದೂ ಇಲ್ಲ ಅದರೊಳಗೆ. ಎಲ್ಲರೂ ಸಮಾನರು, ಆಳ್ವಾರರು ಎಲ್ಲರೂ. ಅದಕ್ಕೊಂದು ಸುಮ್ಮನೆ ಉದಾಹರಣೆ ಕೊಡ್ತೇನೆ ನಿಮಗೆ. ಈ 12 ಜನ ಆಳ್ವಾರರೊಳಗೆ ಅಂಡಾಳ್ ಹೆಣ್ಮಗಳು, ಕೋದೈ ಅಂತ ಆಕೆ ಹೆಸರು. ಆಕೆ ಬದುಕಿನ ಬಗ್ಗೆ ಅದ್ಭುತ ರಮ್ಯ ಕಥೆ ಅದು. ಅಪ್ಪ ಹೂ ಆರಿಸಿ ಕೊಡಬೇಕು ದೇವಸ್ಥಾನದಲ್ಲಿ ಶಿವನಿಗೆ ಹಾಕೋದಕ್ಕೆ, ವಿಷ್ಣುಗೆ ಹಾಕೋದಕ್ಕೆ. ಈಗ ತಾನೇ ಹೂ ಅಪ್ಪ ತಂದು ಕೊಟ್ಟಾಗ ಹೇಳಿ ಮಾಲೆ ಮಾಡಬೇಕು. ಆಕೆಗೊಂದು ಇಷ್ಟ, ಮಾಲೆ ಚೆನ್ನಾಗಿದೆಯಲ್ಲೋ ಹೆಂಗೆ ಗೊತ್ತಾಗೋದು ಭಗವಂತನಿಗೆ ಹಾಕಿದ್ದು? ಮೊದಲು ನಾನು ಹಾಕ್ಕೊಂಡೇ ನೋಡಿಬಿಡ್ತೀನಿ. ತಾನೇ ಮಾಲೆ ಮುಡ್ಕೊಂಡು ನೋಡಿ ಚೆನ್ನಾಗಿದೆ ತೊಗೊಂಡು ಹೋಗಿ ಅಂತಿದ್ರಂತೆ. ಒಂದು ಸಲ ಪೂಜಾರಿಗೆ ಆ ಮಾಲೆ ಎಲ್ಲೊಂದು ಕೂದಲು ಸಿಕ್ತು.
ಯಾರು ಹಾಕ್ಕೊಂಡಿದ್ದಾರೆ ಇದನ್ನು ಬಂದು ಕೇಳಿದ್ರು ಅಪ್ಪ ಮಗಳಿಗೆ. ಹೌದು, ನಾನು ದಿನ ಹಾಕ್ಕೊಂಡೇ ಕೊಡೋದು ಅಂದ್ಲಕ್ಕೆ. ಮತ್ತು ಚೆನ್ನಾಗಿದೆ ಅಂತ ಗೊತ್ತಾಗೋದು ಹೆಂಗೆ? ಶಬರಿ ಬೋರೆ ಹಣ್ಣು ಕೊಟ್ಟಾಗೆ ಚೆನ್ನಾಗಿದೆ ಯಾವುದು ಅಂತ ಹೇಳ್ದಂಗೆ. ಹಂಗೆ ಮಾಡಬಾರ್ದು, ದೇವರಿಗೆ ಅದು ಸರಿಯಲ್ಲ, ಅದು ದೇವರಿಗೆ ಇರೋದು, ಅದು ನೀ ಹಾಕ್ಕೋಬಾರ್ದು ಅಂತ ಅಪ್ಪ ಹೇಳಿದರು. ಆಕೆ ಪಾಪ ಬೇಜಾರು ಮಾಡ್ಕೊಂಡು ಬಿಟ್ಲು. ಮರುದಿನ ಭಗವಂತ ಆ ಮಾಲೆ ಬೇಡ ಅಂತ ಹೇಳ್ದ, ಆಕೆ ಹಾಕ್ಕೊಂಡದ್ದೇ ಕೊಡು ನನಗೆ ಅಂತ. ಆಕೆ ಪ್ರೀತಿಯಿಂದ ಕೊಟ್ಟದ್ದು, ವಿಶ್ವಾಸ ಅದೇ ಬೇಕು ಅಂತ. ಕೊನೆಗೆ ಆಕೆ ಅವನೇನು ಮದುವೆ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ಲು. ನಿಮ್ಗೆ ಗೊತ್ತಿರಬೇಕು, ಶ್ರೀರಂಗಮ್ಮಗೆ ಹೋದ್ಲು, ಅವನೇ ನನ್ನ ಗಂಡ ಅಂತ. ಆಶ್ಚರ್ಯ ಅಲ್ವಾ? ಶ್ರೀರಂಗನೇ ನನ್ನ ಗಂಡ. ಹೇಗೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿ ಅಂತ ಹೇಳಬೇಕಾದ್ರೆ ಜನ ಅಂದ್ರೆ ಹೆಂಗೆ ದೇವ್ರನ್ನ ಹೆಂಗೆ ಮದುವೆ ಆಗ್ತಾಳೆ ಈಕೆ ಅನ್ಲಿಲ್ವಾ? ಹಾಗೆ ಈಕೆ ಕೂಡ ಕೋದೈ ಅಂಡಾಳು ಕರ್ಕೊಂಡು ಹೋದರು. ಶ್ರೀರಂಗ ದೇವಸ್ಥಾನ ಗರ್ಭಗುಡಿ ಅಲ್ಲಿಗೆ ಹೋದ್ಲು, ವಾಪಸ್ ಬರಲಿಲ್ಲ, ಆಕೆ ಮರೆಯಾದ್ಲು ಅಂತ ಹೇಳ್ತಾರೆ. ದೇವರನ್ನೇ ಮದುವೆ ಆದಂಥವಳು ಅಂಡಾಳು ಹೆಣ್ಮಗಳು. ತಿರುಮಂಗೈ ಆಳ್ವಾರ್ ಅನ್ನೋರು ಕ್ಷತ್ರಿಯರು, ಕುಲಶೇಖರ ಅನ್ನೋನು ರಾಜ, ಕುಲಶೇಖರ ಆಳ್ವಾರ್. ನಮ್ಮ ಆಳ್ವಾರ್ ಅನ್ನೋರು ರೈತರ ಮಗ, ಪಕ್ಕ ರೈತರ ಮಗ. ಪೊಯ್ಗೈ, ಭೂತತ್ತಳ್ವಾರ್, ಪೇಯ್ ಆಳ್ವಾರ್ ಮತ್ತು ತಿರುಪ್ಪಾಣಿ ತೀರ ದಲಿತ ವರ್ಗದಿಂದ ಬಂದವರು. ತಿರುಮಳೆಸೈ ಅನ್ನೋರು ಬ್ರಾಹ್ಮಣರಾಗಿ ಹುಟ್ಟಿದ್ರು ಕೂಡ ಬೆಳೆದದ್ದು ಬೇಡರ ಮನೆಯಲ್ಲಿ. ಸಣ್ಣ ಮಗು ಇದ್ದಾಗ ಬೇಡರು ಎತ್ಕೊಂಡು ಹೋಗ್ಬಿಟ್ರು, ಅಲ್ಲೇ ಬೆಳೆದ್ರು ಅವರು, ಬೇಡರ ಪರಂಪರೆ ಬಂದವರು. ಮಧುರ ಕವಿ ತೊಂಡರಪ್ಪೋಡಿ ಮತ್ತು ಪೆರಿಯಾಳ್ವಾರು ಬ್ರಾಹ್ಮಣರು. ಆದರೆ ಎಲ್ಲರೂ ಕೂಡ ನಡೆದದ್ದು ಹಾದಿ ಒಂದೇ, ಅದು ಭಕ್ತಿದ್ದು ಸರ್ವಾರ್ಪಣದ್ದು. ನಾ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ 7ನೇ ಶತಮಾನದಲ್ಲಿ ಆದದ್ದು ನಮಗಿನ್ನೂ ಆಗೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ನಾವು ಎಲ್ಲಿವರೆಗೆ ಬಂದಿದೆ ಅಂದರೆ ನಮ್ಮ ಐಡೆಂಟಿಟಿ ಇರೋದೇ ನಮ್ಮ ಜಾತಿ ಮೇಲೆ ಅನ್ನೋಂಗಾಗಿದೆ. ದುರ್ದೈವ ಅದು, ದೊಡ್ಡ ದುರ್ದೈವ ಅದು. ಜಾತಿ ಇನ್ಸಿಡೆಂಟ್ಲಿ ಅದು. ಆದರೆ ಅಲ್ಲಿ ಹೇಗೆ ಮಾಡಿದ್ರು ನೋಡಿ, ಯಾವುದೇ ಪಂಥದವರಾಗಲಿ ಯಾವೇ ನೆಲಗಟ್ಟನವರಾಗಲಿ ಅವರೆಲ್ಲರೂ ಆಳ್ವಾರ್ ಆಗಬಹುದು ಅಂತ ಮಾಡಿದ್ರಲ್ಲ, ಅದೊಂದು ದೊಡ್ಡ ಚಿಂತೆ ನನಗೆ ಅಂದಿದ್ದು. ಮುಂದೆ ಈ ಆಳ್ವಾರ್ ಪರಂಪರೆ ಆದಮೇಲೆ ಆಚಾರ್ಯ ಪರಂಪರೆ ಅಂತ ಬರೋಕ್ಕೆ ಶುರುವಾಯಿತು. ಇದು ಹೆಜ್ಜೆ ಗಮನಿಸ್ಬೇಕು, ಭಾಳ ಮುಖ್ಯವಾದ ಹೆಜ್ಜೆ ಇದು. ಆಳ್ವಾರರು ಭಕ್ತಿಯಿಂದ ಹಾಡಿದವರು, ಮೈ ಮರೆತು ಹಾಡಿದವರು. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಭಗವಂತನನ್ನು ಪ್ರೀತಿಸಿದವರು ಅಂತ. ಮುಂದೆ ಬಂದಂಥ ಆಚಾರ್ಯರು ಭಗವಂತನನ್ನು ತಿಳಿದವರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಒಬ್ಬರು ಪ್ರೀತಿಸಿದವರು, ಒಬ್ಬರು ತಿಳಿದವರು. ಒನ್ ಹೂ ಲವ್ಡ್ ಗಾಡ್, ಒನ್ ಹೂ ಅಂಡರ್ಸ್ಟುಡ್ ಗಾಡ್ ಅಂತ. ಈ ಆಚಾರ್ಯರು ಏನು ಮಾಡಿದರು ಅಂದರೆ, ಭಗವಂತನನ್ನು ಹಾಡಿದರಲ್ಲ ಅವರು, ಅದನ್ನು ಶಾಸ್ತ್ರೀಯವಾಗಿ ಸಂಸ್ಕೃತದ ನೆಲೆಗಟ್ಟಿಗೆ ತಂದು ಒಂದು ಪದ್ಧತಿಯನ್ನು, ವ್ಯವಸ್ಥೆಯನ್ನಾಗಿ ಮಾಡಿದರು. ಮಾಡಬೇಕಾಯಿತು. ವೇದದ ಹಿನ್ನೆಲೆಗೆ ಅವನ್ನೆಲ್ಲ ಹಂಚಿ ವೈಷ್ಣವ ಪಂಥದ ಪ್ರಕಾರ ಒಂದು ವ್ಯವಸ್ಥೆಯನ್ನು ಮಾಡಿದರು. ಈಗ ತಾವು ನೋಡಿದ್ದೀರಿ, ಪೂಜೆ ಮಾಡ್ಬೋದು ಅಂತ ಹೇಳ್ತೀವಿ. ಪೂಜಾ ವಿಧಾನಗಳು ಬೇರೆ ಬೇರೆ ಇದ್ದಾವೆ ಅಲ್ವಾ? ಕೆಲವು ಕಡೆ ಪೂಜಾ ವಿಧಾನ ಪದ್ಧತಿ ಅಂತ ಒಂದು ಪುಸ್ತಕನೇ ಕೊಡ್ತಾರೆ ಅವರು. ಈ ಪ್ರಾರ್ಥನೆ ಆಮೇಲೆ ಇದನ್ನು ಮಾಡಬೇಕು. ನನಗಂತೂ ಭಾಳ ಕನ್ಫ್ಯೂಸ್ ಆಗಿಬಿಡುತ್ತೆ ಒಂದು ಸಲ. ಅದು ಅವು ಸೀನಿಯಾರಿಟಿ ತಪ್ಪಿಸ್ಬಿಟ್ರೆ ಎಲ್ಲಿ ಕೋಪ ಮಾಡ್ಕೋತಾರೋ ಅನಿಸ್ಬಿಡುತ್ತೆ ನಮಗೆ ಅಲ್ವಾ? ಅದು ಹಿಂಗೆ ಮಾಡಬೇಕು, ಎಡಗಡೆ ಇಡಬೇಕು, ಬಲಗಡೆ ಇಡಬೇಕು, ತಪ್ಪಿದ್ರೆ ಹಿಂಗಾಗ್ತದೆ. ಹೀಗಾಗಿ ನನಗೆ ಆ ಗದ್ದಲದೊಳಗೆ ಭಕ್ತಿ ಅನ್ನೋ ಸ್ವಲ್ಪ ಕಮ್ಮಿಯಾಗಿ ಹೋಗುತ್ತೆ. ಇಲ್ಲಿ ಹಾಗಲ್ಲ, ಪೂರ್ತಿ ಭಕ್ತಿಯಲ್ಲೇ ಮೈ ಮರೆತವ್ರು ಅವರು, ಜಾತಿ ಮತ ಪಂಥ ನೋಡದೆ ಇದ್ದವರು. ಇವರೇನು ಮಾಡಿದರು, ಜನಸಾಮಾನ್ಯರಿಗೆ ಮುಟ್ಟಬೇಕಾದ್ರೆ ಒಂದು ವಿಧಾನದ ಮೂಲಕ ಮುಟ್ಟಬೇಕು ಅಂತ ಹೇಳಿ ವೈಚಾರಿಕವಾಗಿ ಮಾಡಿ ವಿಶಿಷ್ಟಾದ್ವೈತ ಅನ್ನೋ ಲೌಕಿಕವಾಗಿ ಪ್ರತಿಪಾದನೆ ಮಾಡಿ ಜನರಿಗೆ ಮುಟ್ಸೋಕೆ ಶುರು ಮಾಡಿದರು. ಈ ಆಚಾರ್ಯ ಪರಂಪರೆಯಲ್ಲಿ ನಾನು ಆಗಲೇ ಹೇಳಿದಾಗೆ ನಾಥ ಮುನಿಗಳು, ಶ್ರೀನಾಥ ಮುನಿಗಳು ಅಂತಿದ್ರು. ಅವರು ಮೊದಲು ಕಂಡವರು ಅದನ್ನು ಸಂಗೀತ ಜೋಡಿಸಿದ್ರು. ಅವರು ಎಷ್ಟು ಚೆಂದ ಕೆಲಸ ಮಾಡಿದರು ನೋಡಿ. ಅವ್ರಿಗೇನು ಶ್ಲೋಕ ಸಿಕ್ಕಿತ್ತಲ್ಲ, ನಾನು ಆಗಲೇ ಹೇಳಿದೆ 4000 ಶ್ಲೋಕ ಸಿಕ್ಕಿತ್ತಲ್ಲ, ಅವಕ್ಕೆಲ್ಲ ಸಂಗೀತ ಸೇರಿಸಿದರು. ಇದು ಭಾಳ ಮುಖ್ಯ ಅಲ್ವಾ? ಯಾವುದೇ ಒಂದು ಕವನಕ್ಕೆ ಸಂಗೀತ ಕೂಡಿಸಿ ಹಾಡು ಅಂದಾಗ ಮನಸ್ಸಿಗೆ ಮುಟ್ಟತ್ತಲ್ವ ಅದು. ಈಗ ನಾವು ಯಾವುದೇ ದಾಸರ ಪದ ತೊಗೊಂಡಾಗ ಅದನ್ನು ಹಾಡಿದಾಗ ತಕ್ಕನ ಮನಸ್ಸಿಗೆ ಹಿಡ್ಕೊಳ್ಳುತ್ತೆ. ಈಗ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಗೆ, ಟೆಕ್ಸ್ಟ್ ಓದೋದಕ್ಕೂ ಆ ಹಾಡು ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಹಾಡು ಕೇಳಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹಂಗೆ ಮಾಡಿದರು, ಸಂಗೀತ ಸೇರಿಸ್ಕೊಂಡ್ರು. ಆಮೇಲೆ ನಾಥಮುನಿಗಳು ಏನು ಮಾಡಿದರು, ಪೂರ್ವಾಚಾರ್ಯ ಸಂಸ್ಕೃತ ಪರಂಪರೆಯನ್ನು ಎರಡನ್ನೂ ಸೇರಿಸಿದರು. ಈ ಭಕ್ತಿ ಪರಂಪರೆಯಲ್ಲಿ ಬಂದಂಥ ಪದ್ಯಗಳಿಗೆ ಸಂಸ್ಕೃತದ ಅರ್ಥಗಳನ್ನು ಹೇಳ್ತಾ ಹೋದರು. ದಯವಿಟ್ಟು ತಿಳ್ಕೊಬೇಕಾದ್ದು ಭಾಳ ಮುಖ್ಯ. ನಮ್ಮಲ್ಲಿ ಇದುವರೆಗೇನು ಪದ್ಧತಿ ಇತ್ತು, ಸಂಸ್ಕೃತದಲ್ಲಿ ಬಂದದ್ದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾಯಿದ್ವಿ, ನಾವು ನಮ್ಮ ಭಾಷೆಗೆ ಅನುವಾದ ಮಾಡ್ತಾಯಿದ್ವಿ. ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತಮಿಳಲ್ಲಿ ಬಂದಂಥ ಪದ್ಯಗಳಿಗೆ ಸಂಸ್ಕೃತ ಅನುವಾದ ಮಾಡೋಕ್ಕೆ ಶುರು ಮಾಡಿದರು. ಅರ್ಥ ಹಚ್ಚಿ ಮಂತ್ರ ಥರ ಹೇಳಬೇಕು ಅಂತ ಮಾಡಿದರು. ಆದಷ್ಟು ಸಾಧ್ಯವಿದ್ದ ಮಟ್ಟಿಗೆ ಆ ತಮಿಳು ಮತ್ತು ಸಂಸ್ಕೃತದ ಅಂತರವನ್ನು ಕಮ್ಮಿ ಮಾಡ್ತಾ ಬಂದರು. ಈ ನಾಥ ಮುನಿಗಳಿಗೆ ಒಬ್ಬ ಮಗ ಇದ್ದ, ಈಶ್ವರ ಅಂತ. ಪಾಪ ಅಕಾಲ ಮೃತ್ಯುವಿಗೆ ತೀರಾಗ್ಬಿಟ್ಟ, ಅವನು ತೀರ್ಕೊಂಬಿಟ್ಟ.
ಮಗ ಒಬ್ಬನೇ ಮಗ, ಅವನು ತೀರ್ಕೊಂಡ ತಕ್ಷಣ ಇವರಿಗೆ ವೈರಾಗ್ಯ ಚಿಗುರು ಬಿಡ್ತು, ಸಾಕು ನನ್ನ ಸಂಸಾರ ಅನ್ನಿಸ್ಬಿಡ್ತು. ಆಗ ಅವ್ರ ಜೊತೆಗೆ ಒಬ್ಬ ಶಿಷ್ಯ ಬಂದ, ಪುಂಡರೀಕಾಕ್ಷ ಅಂತ. ಅವನ ಜೊತೆಗೆ ಇರೋನು, ಗುರುಗಳ ಜೊತೆಗೆ ಇರೋದು, ಗುರುಗಳ ಸೇವೆ ಮಾಡೋದು, ಅವ್ರಿಗೆ ಬರೆಯೋದು, ಅವ್ರಿಗೆ ಸಹಾಯ ಮಾಡೋದು, ಬರೀ ಹಾಡೋದಕ್ಕೆಲ್ಲ ಮಾಡ್ತಿದ್ದ, ಚಂದ ಹಾಡ್ತಿದ್ದ. ಅವನು ಇಟ್ಕೊಂಡ್ರು, ಶಿಷ್ಯರನ್ನಾಗಿ ಇಟ್ಕೊಂಡ್ರು. ಅವನು ಆಗಿನ ಪಾಲಕ್ಕೆ ಅಂದರೆ ಕೀಳು ಜಾತಿಗೆ ಸೇರಿದವನು ಅಂತ ಪದ್ಧತಿ, ದಲಿತ ಪಂಥಕ್ಕೆ ಸೇರಿದವನು ಅವನು. ಒಂದು ಸಲ ಏನಾಗುತ್ತೆ ಅಂತ, ಇವರು ತಮ್ಮ ಹೆಂಡತಿನ ಕಳಿಸ್ಕೊಡ್ತಾರೆ ಮಾವನ ಮನೆಗೆ, ನೀನು ಹೋಗೋ ಪುಂಡರೀಕಾಕ್ಷ ಜೊತೆಗೆ ಅಂತ ಕಳಿಸ್ತಾರೆ. ಒಂದೊಂದು ಘಟನೆ ಹೇಗೆ ಪರಿವರ್ತನೆ ಆಗ್ತದೆ ಅಂತ. ಪುಂಡರೀಕಾಕ್ಷ ನೀನು ನನ್ನ ಹೆಂಡತಿ ಜೊತೆ ಹೋಗ್ಬಾರ ನಮ್ಮ ಮಾವನ ಮನೆಗೆ ಅಂತ. ಅಲ್ಲಿ ಹೋದಾಗ ಮಾವನ ಮನೆಯಲ್ಲಿ ಇವನು ದಲಿತರವನು ಅಂತ ಗೊತ್ತಾದಾಗ ಈಕೆಗೆ ಬೇರೆ ಊಟಕ್ಕೆ ಹಾಕ್ತಾರೆ, ಅವನು ಹೊರಗಡೆ ಕೂಡಿಸಿ ಊಟಕ್ಕೆ ಹಾಕ್ತಾರೆ. ಸ್ವಲ್ಪ ತಂಗಳಾಗಿರುತ್ತೆ ಆಹಾರ. ಅವನದೇನು ತಕರಾರಿಲ್ಲ, ಪುಂಡರೀಕಾಕ್ಷಿಗೇನೂ ತಕರಾರಿಲ್ಲ, ಅವನು ಯಾರ ಬಗ್ಗೆನೂ ಮಾತಾಡೋಣ, ತಕರಾರು ಮಾಡೋಣ, ತಿಂತಾನೆ. ಮುಂದೆ ಬಂದ ಮೇಲೆ ಒಂದು ವರ್ಷ ಆದಮೇಲೆ ಈ ನಾಥ ಮುನಿಗಳಿಗೆ ಗೊತ್ತಾಗುತ್ತೆ, ನಿನಗೇನೋ ಅನ್ಯಾಯ ಆಗಿದೆ, ಅಲ್ಲಿ ಏನಾಯ್ತು ಹೇಳೋ ಹೊತ್ತು ಅಂತ ಕೇಳ್ತಾರೆ. ಏನಿಲ್ಲ, ನಾನು ಚೆನ್ನಾಗಿದ್ದೆ ಅಂತಾನೆ. ಒತ್ತಿ ಕೇಳಿದಾಗ ಗೊತ್ತಾಗುತ್ತೆ ತಂಗಳನ್ನು ಹಾಕಿದ್ದಾರೆ ಇವನಿಗೆ ಅಂತ. ಅವನು ಹೇಳ್ತಾನೆ, ತಂಗಳನ್ನು ನನಗೇನು ಬೇಜಾರಿಲ್ಲ, ಅದು ನನಗೇನು ತೊಂದರೆ ಇಲ್ಲ, ಅಲ್ಲಿ ವೇಸ್ಟ್ ಆಗಬಾರ್ದು, ಅದು ನನಗೇನು ಕಷ್ಟ ಆಗಲಿಲ್ಲ, ತಿಂದುಬಿಟ್ಟೆ ಅಂತ ಹೇಳ್ತಾರೆ. ಆಗ ನಾಥ ಮುನಿಗಳಿಗೆ ಇವನ ಮೇಲೆ ಪ್ರೀತಿ ಹೆಚ್ಚಾಗಿ, ಎಂಥ ಶಿಷ್ಯಪ್ಪ ಅನಿವಾರ್ಯ ನೀನು, ಒಂದು ಹೇಳೋದಿಲ್ಲೋ ಕೆಟ್ಟದಾದದ್ದು ಅಂತ ಹೇಳಿ ಅವನು ಅಪ್ಕೊಂಡು ಉಯ್ಯಕೊಂಡಾರಂದರು. ಉಯ್ಯಕೊಂಡಾರ, ನಾನು ಉದ್ಧಾರ ಮಾಡಿದವನಪ್ಪ ನೀನು ಅಂತ. ಅಂದರೆ ಕೆಟ್ಟದನ್ನು ಕಾಣಲಾರದೆ ಇರೋದನ್ನು ಒಳ್ಳೆಯದು ಮಾಡಿ ಹೇಳಿದಂಥ ಮನುಷ್ಯ ನೀನು, ಉಯ್ಯಕೊಂಡಾರ ಅಂತ. ಅವ್ರ ಹೆಸರು ಉಯ್ಯಕೊಂಡಾರ ಅಂತೆ ಆಗ್ಬಿಡ್ತು. ಈ ನಾಥ ಮುನಿಗಳ ತೀರ್ಕೊಂಡ ಮೇಲೆ ಪುಂಡರೀಕಾಕ್ಷನೇ ನಡೆಸಿದರು ಪರಂಪರೆಯನ್ನು ಮುಂದೆ. ಆ ಪುಂಡರೀಕಾಕ್ಷ ತುಂಬ ಪ್ರೀತಿಯ ಮನುಷ್ಯ ಅಂತ ಹೇಳಿದ್ನಲ್ಲ, ಅವನಿಗೆ ಅನೇಕ ಜನ ಶಿಷ್ಯರಿದ್ದರು ಪುಂಡರೀಕಾಕ್ಷನಿಗೆ. ಅದರಲ್ಲೊಬ್ಬ ರಾಮ ಮಿಶ್ರ ಅನ್ನೊಬ್ಬ ಶಿಷ್ಯ. ಆತ ಗುರುಭಕ್ತಿ ಅಂದರೆ ಅಸಾಧ್ಯ ಗುರುಭಕ್ತಿ. ಆ ಗುರು ಏನು ಹೇಳ್ತಾರೆ ಅದು ಮಾಡಬೇಕು, ಆ ಗುರುಭಕ್ತಿ ಇದ್ದಂಥ ಮನುಷ್ಯ ರಾಮ ಮಿಶ್ರ. ಗುರುವಿನ ಕೃಪೆಯಾಗಿತ್ತು. ಗುರುಗಳು ತಾವು ವಯಸ್ಸಾದ್ಮೇಲೆ ಹೇಳಿದರು, ನೋಡಪ್ಪ ಪುಂಡರೀಕಾಕ್ಷ ರಾಮ ಮಿಶ್ರಿಗೆ ಹೇಳ್ತಾರೆ, ನಾನೊಂದು ಆಯುಷ್ಯ ಮುಗಿಯೋಕ್ಕೆ ಬಂತು, ನನಗೊಂದು ಆಸೆ ಇದೆಯಪ್ಪ. ಈಗ ನಾಥ ಮುನಿಗಳು ಹೋದ್ರಲ್ಲ, ಅವ್ರ ಮೊಮ್ಮಗ ಇದ್ದಾನೆ, ಪುಟ್ಟ ಹುಡುಗ, ಅವನು ಯಾಮುನಾಚಾರ್ಯ ಅಂತ ಅವನ ಹೆಸರು. ಅವನು ದೊಡ್ಡವನಾಗೋವರೆಗೂ ನೀ ಪರಂಪರೆ ನಡೆಸ್ಕೊಂಡು ಹೋಗು, ಅವನು ದೊಡ್ಡವನಾದಮೇಲೆ ಪರಂಪರೆಯನ್ನು ಒಪ್ಪಿಸಿ ನೀ ಬಿಡುಗಡೆ ಆಗು ಅಂತ ಹೇಳ್ತಾರೆ. ಅಂದರೆ ರಾಮ ಮಿಶ್ರನ ಜವಾಬ್ದಾರಿ ಏನು ಅಂದರೆ ಆ ವೈಷ್ಣವ ಸಂಪ್ರದಾಯವನ್ನು ಕಾಯ್ಕೊಂಡು ಯಾಮುನಾಚಾರ್ಯರಿಗೆ ಕೊಟ್ಟು ಹೋಗಬೇಕಷ್ಟೇ. ಅದನ್ನು ಪ್ರೀತಿಯಿಂದ ಮಾಡ್ತಾರೆ. ಹೀಗಾಗಿ ನಾನು ಆಗಲೇ ಹೇಳಿದಾಗೆ ಶ್ರೀನಾಥ ಮುನಿಗಳಿಂದ ಉಯ್ಯಕೊಂಡಾರರಿಗೆ, ಅಲ್ಲಿಂದ ರಾಮಮಿಶ್ರರಿಗೆ, ಅಲ್ಲಿಂದ ಯಮುನಾಚಾರ್ಯರಿಗೆ ಬಂತು, ಇಲ್ಲಿವರೆಗೂ ನಿಂತ್ಕೊಳ್ತು. ಈ ಬ್ಯಾಕ್ಗ್ರೌಂಡಲ್ಲಿ ನಾವು ರಾಮಾನುಜಾಚಾರ್ಯ ನೋಡಬೇಕೀಗ. ಇದು ಹಿನ್ನೆಲೆ. ಇದು ಆಗೋ ಹೊತ್ತಿಗೆ ಅಂದರೆ ಯಮುನಾಚಾರ್ಯರು ಆಗಲೇ ಈಗ ತೊಗೊಂಡಿದ್ದರು ಅಧಿಕಾರ, ಗುರುಪೀಠ ತೊಗೊಂಡಿದ್ದರು. ತಾವೆಲ್ಲ ಕೇಳಿರ್ಬೇಕು, ಯಮುನಾಚಾರ್ಯ ಹೆಸರು ಸಾಮಾನ್ಯವಾಗಿ ಕೇಳಿರ್ತೀವಿ. ಇದು ವಿಶಿಷ್ಟ ಅದ್ವೈತದಲ್ಲಿ ದೊಡ್ಡ ಹೆಸರು ಯಮುನಾಚಾರ್ಯರು, ದೊಡ್ಡ ಗ್ರಂಥಗಳನ್ನು ಬರೆದಂಥವ್ರು. ಅಂದರೆ ಆಗಿನ ಕಾಲಕ್ಕೆ ನಿಲುಕಲಾರದ ನಕ್ಷತ್ರ ಅನ್ನೋ ಹಾಗೆ ಇದ್ದಂಥವ್ರು. ಅಂದರೆ ನಾವು ಸರಿಸಮವಾಗಿ ಹೇಳೋದಾದರೆ ಶಂಕರಾಚಾರ್ಯರಿಗೆ ಯಾವ ಗೌರವ ಇತ್ತೋ ಆ ಗೌರವ ಪಡ್ಕೊಂಡಂಥವ್ರು ಯಮುನಾಚಾರ್ಯರು. ಆವಾಗ ಆ ಹೊತ್ತಿಗೆ ರಾಮಾನುಜಾಚಾರ್ಯ ಜನನ ಆಯಿತು ಅಂತ. ಅದು ಆದದ್ದೆಲ್ಲಿ ಕ್ರಿಸ್ತಶಕ 1017 ಅಂದರೆ ಇವತ್ತಿಗೆ 1008 ವರ್ಷಗಳ ಹಿಂದೆ. ಇದು ಅಕಸ್ಮಾತ್ ನಾವು 1008ನೇ ವರ್ಷಕ್ಕೆ ನೆನಪು ಮಾಡ್ಕೋತಾ ಇದ್ದೀವಿ ಅವ್ರನ್ನ. 1008 ವರ್ಷ ಆಯಿತು ಅವ್ರು ಬಂದು. ಎಷ್ಟು ಆಶ್ಚರ್ಯ ಅನಿಸುತ್ತೆ ನನಗೆ. ಯಾರೋ ಒಬ್ರು 10 ವರ್ಷದಿಂದ ತೀರ್ಕೊಂಡ್ರೆ 10 ವರ್ಷ ಆಯ್ತೇನ್ರಿ ತೀರ್ಕೊಂಡವರು ಅಂತಿರ್ತಾರೆ. 20 ವರ್ಷ ಆದವರು ಯಾರು ಅವರು ತೀರ್ಕೊಂಡ್ರಲ್ಲ ಅವತ್ತು ಹೆಸರು ಕೂಡ ಮರೆತು ಹೋಗ್ಬಿಡುತ್ತೆ. ಒಂದು 100 ವರ್ಷ ಆದರೆ ಮಸಕಾಗಿ ಹೋಗ್ಬಿಡುತ್ತೆ ಎಲ್ಲ. ಅಂಥದ್ದು 1000 ವರ್ಷ ಆದ ಮೇಲೆ ಕೂಡ 1008ನೇ ವಯಸ್ಸಿಗೆ ಅವ್ರು ನೆನೆಸ್ಕೋತೀವಿ ಅಂದರೆ ಅವ್ರು ಸಾಧನೆ ಎಂಥದ್ದಿರಬೇಕು ಅಂತ ನನಗನ್ಸುತ್ತೆ. ಮನುಷ್ಯನ ದೊಡ್ಡ ಸಾಧನೆ ಇದು. ಸಾಕ್ರೆಟಿಸ್ ಅದಕ್ಕೆ ಹೇಳ್ತಾನೆ, ನೀವು ಎಷ್ಟು ವರ್ಷ ಜನ ನಿಮ್ಮನ್ನು ನೆನೆಸ್ಕೋತಾರೆ ಸತ್ತ ಮೇಲೆ ನಿಮ್ಮ ಸಾಧನೆ ಅರ್ಥ ಆಗುತ್ತೆ ಅಂತ. ಭಾಗವತದಲ್ಲೊಂದು ಸಣ್ಣ ಕತೆ ಬರ್ತದೆ, ಇಂದ್ರದ್ಯುಮ್ನ ಕತೆ ಅಂತ. ಇಂದ್ರದ್ಯುಮ್ನ ಒಬ್ಬ ರಾಜ, ಒಳ್ಳೆಯ ರಾಜ, ಜಗತ್ತಿಗೆಲ್ಲ ಒಳ್ಳೇದು ಮಾಡ್ತಿದ್ದ, ತನ್ನ ರಾಜ್ಯ ಎಲ್ಲ ಜನಪ್ರಿಯ ಇದ್ದ. ಆಯುಷ್ಯ ಮುಗಿದ ತೀರ್ಕೊಂಡ. ಒಳ್ಳೆ ಕೆಲಸ ಮಾಡಿದ್ನಲ್ಲ, ಸ್ವರ್ಗಕ್ಕೆ ಕರ್ಕೊಂಡು ಹೋದರು. ಭಾಳ ವರ್ಷ ಅಲ್ಲೇ ಇದ್ದವನು. ಅವನು ಅಂದ್ಕೊಂಡ್ಬಿಟ್ಟ ಪರ್ಮನೆಂಟ್ ರೆಸಿಡೆನ್ಸ್ ನಂದು ಇಲ್ಲೇ ಅಂದ್ಕೊಂಡಿದ್ದ ಅವನು. ಅಲ್ಲೇ ಸ್ವರ್ಗದಲ್ಲೂ ಪರ್ಮನೆಂಟ್ ರೆಸಿಡೆನ್ಸ್ ಅಂತೇನಿಲ್ಲ, ಅದು ಪರ್ಮಿಟೆಡ್ ವೀಸಾ ಅದು ಅಷ್ಟೇ. ಒಂದು ದಿವಸ ಬಂದರು, ಇಂದ್ರ ಬಂದು ಹೇಳಿದಂತೆ, ನೋಡಪ್ಪ ನಿಂದು ಮುಗಿಯೋಕ್ಕೆ ಬಂತು ಅವಧಿ, ನೀನು ವಾಪಸ್ ಹೋಗಬೇಕು ಅಂತ. ಅವನಂದ, ಇಷ್ಟೊಂದು ಪುಣ್ಯ ಕೆಲಸ ಮಾಡಿದ್ದೀನಿ ನಾನು, ವಾಪಸ್ ಹೋಗ್ಬೇಕಾ? ಇದು ಅಷ್ಟೇಪ್ಪ, ಸ್ಟಾಕ್ ಮುಗಿದ್ಮೇಲೆ ಹೋಗಬೇಕು.
ಹೇಗೆ ಗೊತ್ತಾಗ್ತದೆ? ಅವ್ನು ಹೇಳಿದಂಥ ಭೂಮಿಗೆ ಹೋದರೆ ನಿನ್ನ ನೆನೆಸ್ಕೊಳ್ಳೋರು ಇನ್ಯಾರಾದರೂ ಇದ್ದರೆ, ಚೆನ್ನಾಗಿದೆ ಒಂದು ಮಾತು, ಭಾಳ ಫಿಲಾಸಫಿಕಲ್ ಅನಿಸುತ್ತೆ ನನಗೆ. ಭೂಮಿಯಲ್ಲಿ ನೀನು ನೆನೆಸ್ಕೊಳ್ಳೋರು ಯಾರಾದರೂ ಇದ್ದರೆ ಅಲ್ಲಿವರೆಗೂ ಸ್ವರ್ಗದಲ್ಲಿ ಇರ್ಬೋದು ನೀನು. ಯಾವತ್ತಿನ ದಿವಸ ನೀನು ನೆನೆಸ್ಕೊಳ್ಳೋರು ಒಬ್ಬರು ಇರಲ್ವೋ ವಾಪಸ್ಸು ಹೋಗ್ಬೇಕು ಭೂಮಿಗೆ ನೀನು. ಹೌದಾ, ನಾನು ನೆನೆಸ್ಕೊಳ್ಳೋರು ಯಾರೂ ಇಲ್ವಾ ಅಂತಾನೆ. ಯಾರಿಲ್ಲ, ನೀವು ಹೋಗಿ ವಾಪಸ್ಸು ಅಂತಾನೆ. ಹೋಗಿ ಬರ್ತಾನೆ, ಊರಿಗೆ ಬರ್ತಾನೆ. ಇಂದ್ರದ್ಯುಮ್ನ ಬರ್ತಾನೆ. ಯಾರಿಗೂ ಗೊತ್ತಿಲ್ಲ ಇಂದ್ರದ್ಯುಮ್ನ ಯಾರು ಅಂತ. ಅವನು ಗುರುತೇ ಹತ್ತಲ್ಲ, ರಾಜ್ಯ ಪೂರ್ತಿ ಬದಲಾಗಿ ಹೋಗಿದೆ. ಯಾರನ್ನೂ ಕೇಳ್ತಾನೆ, ಇಂದ್ರದ್ಯುಮ್ನ ರಾಜ ಗೊತ್ತಾ ನಿಮಗೆ? ಗೊತ್ತಿಲ್ಲ, ಹೆಸರೇ ಕೇಳಿಲ್ಲ ಅಂತಾರು. ಅಷ್ಟು ವರ್ಷ ಆಗೋಗಿದೆ ಈಗ. ಈ ಊರಲ್ಲಿ ಅತ್ಯಂತ ಹಿರಿಯ ಯಾರು ಅಂತ ಕೇಳ್ತಾನೆ. ಯಾವನೋ ಮನುಷ್ಯ ಇದ್ದ 100 ವರ್ಷದವನು. ಅವನು ಕೇಳ್ತಾನೆ, ನಿನಗೆ ಅಜ್ಜ ನಿನಗೆ ಗೊತ್ತಾ ಇಂದ್ರದ್ಯುಮ್ನ ರಾಜ ಭಾಳ ಖ್ಯಾತನಾಗಿದ್ನಲ್ಲ? ಇಲ್ಲಪ್ಪ, ನಾನು ಹೆಸರೇ ಕೇಳಿಲ್ಲ, ಅವನು ಇಂದ್ರದ್ಯುಮ್ನ ಅಂತ ಯಾರ್ದು ಕೇಳಿಲ್ಲ ಅಂತ. ನಿನಗಿಂತ ವಯಸ್ಸಾದವ್ರು ಯಾರಾದರೂ ಇದ್ದಾರಾ ಇಲ್ಲಿ ಅಂತ ಕೇಳ್ತಾನೆ. ಅಲ್ಲಿ ಊರ ಹೊರಗೆ ಒಂದು ಗೂಬೆ ಇದೆ, ಅದು ಭಾಳ ವಯಸ್ಸಾದದ್ದು ಅಂತ ಕೇಳಿದ್ದೀನಿ, ನನಗಿಂತ ಭಾಳ ವಯಸ್ಸಾದದ್ದು. ಅಲ್ಲಿ ಹೋಗಿ ಕೇಳ್ತಾನೆ, ಇಂದ್ರದ್ಯುಮ್ನ ರಾಜ ಗೊತ್ತಾ ಅಂತ. ಇಲ್ಲಪ್ಪ, ಇಂದ್ರದ್ಯುಮ್ನ ಹೆಸರೇ ಕೇಳಿಲ್ಲ ನಾನು ಅನ್ನತ್ತೆ. ಭಾಳ ನಿರಾಶೆ ಆಗಿಬಿಡ್ತದೆ. ಎಷ್ಟು ಬೇಗ ಮರ್ತುಬಿಟ್ರೆ ಜನ ನನ್ನೆಲ್ಲರೂ. ನಿನಗಿಂತ ವಯಸ್ಸಾದವ್ರು ಯಾರಾದರೂ ಇದ್ದಾರಾ ಅಂತ ಗೂಬೆ ಕೇಳ್ತಾನೆ. ಒಂದು ಆಮೆ ಇದೆ, ಊರ ಹೊರಗೊಂದು ಕೆರೆ ಇದೆ. ಆಮೆ ಮಾತ್ರ ಎಷ್ಟೋ 1000 ವರ್ಷದಿಂದ ಇದೆ ಅಂತದೇನೋ, ಅದಕ್ಕೇನಾದರೂ ಗೊತ್ತಿದ್ದರೆ ಕೇಳು ಅಂತ. ಇವನು ಆಸೆಯಿಂದ ಹೋಗ್ತಾನೆ, ದಂಡೆ ಮೇಲೆ ಕೂಗ್ತಾನೆ. ಪಾಪ ಒದಿ ಆನೆ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೆ ದಂಡೆಗೆ ತೇಲ್ಕೊಂಬರುತ್ತೆ. ಬಂದು ಕೇಳ್ತಾನೆ, ಇಂದ್ರದ್ಯುಮ್ನ ಅಂತ ರಾಜ ಇದ್ದ ಗೊತ್ತಾ ನಿನಗೆ ಅಂತ. ಗೊತ್ತು ಅನ್ನತ್ತೆ ಅದು. ಗೊತ್ತಷ್ಟೇ ಅಲ್ಲ, ಇವತ್ತು ನಾವೆಲ್ಲ ಸಂತೋಷವಾಗಿರಬೇಕಾದ್ರೆ ಅವನೇ ಕಾರಣ, ಅವನೇ ಕಟ್ಸಿದ ಕೆರೆ ಅಂತ. ಇಂದ್ರದ್ಯುಮ್ನ ಅಂತ ರಾಂಗ್ ನಂಬರ್. ನಾ ಕಟ್ಸಿಲ್ಲ ಇದನ್ನು, ನಾ ಕಟ್ಸಿದ್ದಲ್ಲ ಕೆರೆ ಇದು ಅಂತಾನವನು. ನಿನಗೆ ಗೊತ್ತಿಲ್ಲ. ಆಮೇಲೆ ಅವನು ಹೇಳ್ತ, ನಿನಗೆ ಗೊತ್ತಿಲ್ಲ, ಅದು ಅವನು ಕಟ್ಸಿದ್ದಲ್ಲ, ಆದರೆ ಅವನಿಂದಾಗ ಆದದ್ದು ಇದು ಕೆರೆ. ಹೇಗೆ? ದಿನಾಲೂ ಅವನು ಆಕಳುಗಳನ್ನು ದಾನ ಮಾಡ್ತಾಯಿದ್ದ, ಹಸುಗಳನ್ನು ದಾನ ಮಾಡ್ತಿದ್ದ. ಆ ದಾನ ತೊಗೊಂಡು ಎಳ್ಕೊಂಡು ಹೋಗ್ತಾರಲ್ಲ, ಅದನ್ನು ಹೋಗುವಾಗ ಹಸುಗಳಿಗೆ ಹೋಗೋ ಮನಸ್ಸಿರಲಿಲ್ಲ ಊರು ಬಿಟ್ಟು ಹೋಗೋದಕ್ಕೆ. ಅವು ಬೇಡ ಅಂತ ಇಟ್ಕೊಳ್ಳೋದು, ಅವ್ರು ಎಳ್ಕೊಂಡು ಹೋಗೋರು. ಎಳೆಯುವಾಗ ಆ ಹಸುಗಳು ಆ ಖುರದಿಂದ ನೆಲ ಕೆರೀತಿದ್ವಲ್ಲ, ಕೆರೆದು ಕೆರೆ ಆದದ್ದು. ಆದ್ದರಿಂದ ಅವನ ರಾಜನ ದಾನದಿಂದ ಬಂದಂಥ ಕೆರೆ ಇದು. ದಾನದ ಕೊಟ್ಟಾಗ ಹಸುಗಳು ಕೆರೆದಂಥ ನೆಲದಿಂದ ಆದಂಥ ಕೆರೆ, ಆದ್ದರಿಂದ ಅವನು ನೆನೆಸ್ಕೊಂಡಿದ್ದೀವಿ ಅಂತ. ಅಷ್ಟೊತ್ತು ಯಾರೋ ಹೆಗಲ ಮೇಲೆ ಕೈ ಇಟ್ಟಂಗೆ ಆಗ್ತದೆ. ತಿರುಗಿ ನೋಡ್ತಾನೆ ರಾಜ. ಇಂದ್ರ, ಬಾಪ ಇನ್ನೂ ಟೈಮ್ ಇದೆ, ಬಾ ನಿನಗೆ ಅಂತಾನೆ. ನೀನು ನೆನೆಸ್ಕೊಳ್ಳೋರೊಬ್ರು ಇದ್ದಾರಲ್ಲ ಅಂತ. ಒಂದು ಎಷ್ಟು ಚಂದದ ಮಾತು ಅಂದರೆ, ನೀವು ಮಾಡಿದ ಸಾಧನೆಯನ್ನು ಭೂಮಿಯಲ್ಲಿ ಯಾರು ನೆನೆಸ್ಕೋತಾ ಇದ್ದರೆ ಇನ್ನೂ ನೀವು ಅಲ್ಲಿ ಇರ್ಬೋದು. ಯಾವತ್ತಿನ ದಿವಸ ಕೋಟ ಖಾಲಿ ಆಯಿತು ವಾಪಸ್ ಬರೋದು. ನನಗೆ ಆಶ್ಚರ್ಯ, 1008 ವರ್ಷಗಳ ನಂತರ ಕೂಡ ಒಂದು ಪರಂಪರೆಯಾಗಿ ನಿಂತ್ಕೊಂಡು ಇಷ್ಟೊಂದು ಜನರಿಗೆ ಪ್ರೇರಕ ಶಕ್ತಿಯಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಆ ಜೀವ ಎಂಥ ದೊಡ್ಡದಿರಬೇಕು ಅನ್ನೋದು ಕಲ್ಪನೆ ಮಾಡ್ಕೋಬೇಕು ನಾವು. ಅವ್ರು ಹುಟ್ಟಿದ್ದು ಶಾಲಿವಾನ ವರ್ಷ 939 ಪಿಂಗಳ ಸಂವತ್ಸರ, ಚೈತ್ರ ಮಾಸ, ಶುಕ್ಲ ಪಕ್ಷ, ಆರಿದ್ರ ನಕ್ಷತ್ರ, ಪಂಚಮಿ ತಿಥಿ, ಗುರುವಾರ ದಿವಸ ಶ್ರೀ ಪೆರಂಬದೂರಲ್ಲಿ ಹುಟ್ಟಿದರು. ನಮ್ಮ ಜನಕ್ಕೆ ಭಾಳ ಜನಕ್ಕೆ ಶ್ರೀ ಪೆರಂಬದೂರು ಅಂತ ಮೊದಲು ಗೊತ್ತಿರಲಿಲ್ಲ. ರಾಜೀವ್ ಗಾಂಧಿ ಅಸಾಸಿನೇಷನ್ ಆದಮೇಲೆ ನಮಗದು ಶ್ರೀ ಪೆರಂಬದೂರು ಅಂತ ಗೊತ್ತಾಯ್ತು. ಆ ಜಾಗದಲ್ಲೇ ಹತ್ತಿರದಲ್ಲಿ, ಆ ಜಾಗದಲ್ಲೇ ರಾಜೀವ್ ಗಾಂಧಿಯವರು ಹತ್ಯೆ ಆದದ್ದು. ಆ ಊರಲ್ಲಿ ರಾಮಾನುಜಾಚಾರ್ಯರು ಹುಟ್ಟಿದರು. ಅವ್ರ ತಂದೆ ಹೆಸರು ಕೇಶವ ಸೋಮಯಾಜಿ ಅಂತ. ಆಗಿನ ಕಾಲದಲ್ಲಿ ಸೋಮಯಾಗ ಯಾರ್ಯಾರು ಮಾಡ್ತಿದ್ರು ಆ ಮನೆತನದವರಿಗೆ ಸೋಮಯಾಜಿಗಳು ಅಂತ ಕರೀತಾಯಿದ್ರು. ಇವರು ಕೇಶವ ಸೋಮಯಾಜಿಗಳು. ಅವ್ರ ತಾಯಿ ಕಾಂತಿಮತಿ ಅಂತ. ಆಕೆ ಶ್ರೀಶೈಲ ಪೂರ್ಣರ ತಂಗಿ. ಯಮುನಾಚಾರ್ಯರ ಮೊಮ್ಮಗಳು, ಮಗಳು ಯಮುನಾಚಾರ್ಯರ ಮೊಮ್ಮಗಳು. ಈ ದಂಪತಿಗಳಿಗೆ ಭಾಳ ವರ್ಷ ಮಕ್ಕಳ ಇರಲಿಲ್ಲ ಅಂಥೇಳಿ ಭಕ್ತಿಯಿಂದ ತಿರುವಲ್ಲಕ್ಕೇಣಿಗೆ ಹೋಗಿ ಪಾರ್ಥಸಾರಥಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿ ಹರಕೆ ಹೊತ್ತರು. ಸಮುದ್ರ ಸ್ನಾನ ಮಾಡಿದರು. ಆ ಸ್ವಾಮಿ ಅನುಗ್ರಹದಿಂದ ಪಾರ್ಥಸಾರಥಿ ಕೃಪೆಯಿಂದಾಗಿ ಮಗು ಹುಟ್ಟಿತು ಅಂತ ನಂಬ್ಕೊಂಡ್ರು. ಆ ಹುಟ್ಟಿದ ಮಗುವಿಗೆ ಸೋದರ ಮಾವ ಶ್ರೀಶೈಲ ಪೂರ್ಣ ಅಂತ ಹೇಳಿದ್ದಾನೆ. ಶ್ರೀಶೈಲ ಪೂರ್ಣ ಸೋದರ ಮಾವ ಅವರ ಹೆಸರಿಟ್ಟರು ಮಗುಗೆ. ಮಗುನ ನೋಡಿದ್ರೆ ತುಂಬ ಚಂದದ ಮಗು, ಬಲಿಷ್ಠವಾದಂಥ ಮಗು. ಅಂದರೆ ಸಾಮಾನ್ಯ ಹುಟ್ಟಿದ ಮಗು ತುಂಬ ದೊಡ್ಡದಾಗಿ ಹುಟ್ಟಿದ್ದದು, ಗಟ್ಟಿಮುಟ್ಟ ಮಗು. ಆ ಮಗುಗೆ ಇಳೆಯ ಪೆರುಮಾಳ್ ಅಂತ ಹೆಸರಿಟ್ಟರು. ಪೆರುಮಾಳ್ ಅಂದರೆ ಲಕ್ಷ್ಮಣ, ಇಳೆಯ ಪೆರುಮಾಳ್ ಅಂದರೆ ಶ್ರೇಷ್ಠ ಲಕ್ಷ್ಮಣ ಅಂತ, ದೊಡ್ಡ ಲಕ್ಷ್ಮಣ ಅಂತ. ಅವನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟರು. ಅದಕ್ಕೆ ಸಂಸ್ಕೃತದಲ್ಲಿ ರಾಮಾನುಜ ಅಂತ ಕರೆದರು. ರಾಮನ ಅನುಜ. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆ ಅನುಜನ ಬಗ್ಗೆ ಮಾತಾಡಬೇಕು, ಸಾಯಂಕಾಲ ಅಣ್ಣನ ಬಗ್ಗೆ ಮಾತಾಡಬೇಕು, ರಾಮನ ಬಗ್ಗೆ ಮಾತಾಡಬೇಕು. ರಾಮನ ತಮ್ಮ ಲಕ್ಷ್ಮಣ ಅಂತ ಇಟ್ಟರು. ಸ್ವಲ್ಪ ದಿವಸ ಕಳೆದ ಮೇಲೆ ಅಲ್ಲಿರುವಂಥ ಕೆಲವರು ಶಾಸ್ತ್ರಜ್ಞರು ಇರ್ತಾರೆ.
ಹಸ್ತಶಾಸ್ತ್ರಜ್ಞರು, ಜ್ಯೋತಿಷ್ಯ ನೋಡೋರು, ಭವಿಷ್ಯ ನೋಡೋರು ಇರ್ತಾರೆ. ಅವರೆಲ್ಲ ನೋಡಿ ಹೇಳಿದ್ರಂತೆ ಈ ಮಗುವಿನ ದೇಹದಲ್ಲಿ ಆದಿಶೇಷನ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅಂತ. ಅಂದರೆ ಲಕ್ಷ್ಮಣ ಆದಿಶೇಷ ಅಂತ ನಮ್ಮ ನಂಬಿಕೆ ಇರೋದು. ಅದರಿಂದ ಆದಿಶೇಷ ಲಕ್ಷಣಗಳು ಮಗುವಿನಲ್ಲಿ ಕಾಣಿಸ್ತಾ ಇದ್ದಾವೆ ಅಂತ. ವೇದದಲ್ಲಿ ಹೇಳಿದ ಹಾಗೆ ಆ ಮಗುವಿಗೆ ಯಾವ್ಯಾವ ಕರ್ಮಗಳಾಗಬೇಕು, ಚೌಲ ಕರ್ಮ, ಉಪನಯನ, ಅದೆಲ್ಲಗಳನ್ನು ಸರಿಯಾಗಿ ಮಾಡ್ಕೊಂಬಂದರು. 16ನೇ ವರ್ಷ ಆಗೋದ್ರೊಳಗೆ ಎಲ್ಲ ವೇದಾಂಗಗಳನ್ನು ಮಗು ಚೆನ್ನಾಗಿ ಅಭ್ಯಾಸ ಮಾಡಿದ್ರು ರಾಮಾನುಜರು. ಅಧ್ಯಯನ ಆದಮೇಲೆ ನಮ್ಮಲ್ಲಿ ಒಂದೇದಲ್ಲ 16 ವರ್ಷ ಆದಮೇಲೆ ಮಗುಗೆ ಲಗ್ನ ಮಾಡಬೇಕು. ಅವನಿಗೆ ತಂದೆ ತಾಯಿ ನೋಡ್ಕೊಳ್ಳೋದು ಮಗನ ಜವಾಬ್ದಾರಿ. ಆದ್ದರಿಂದ ಕಟ್ಟಿ ಹಾಕಿಬಿಟ್ರೆ ಅಪ್ಪ ಅಮ್ಮ ನೋಡ್ಕೋತಾನೆ ಅಂತ ಹೇಳಿ ರಾಮಾನುಜರಿಗೆ ಆಸಕ್ತಿ ಇರಲಿಲ್ಲ ಮದುವೆಯಲ್ಲಿ. ತಂದೆ ತುಂಬ ಒತ್ತಾಯ ಮಾಡಿದರು, ಮಾಡಬೇಕು ಅಂತ. ಬಳಗದಲ್ಲಿ ಇದ್ದಂಥ ಒಂದು ಕುಟುಂಬದಿಂದ ತಂಜಮಾಂಬೆ ಅಥವಾ ರಕ್ಷಾಂಬ ಅಂತ ಕರೀತಾರೆ, ಆಕೆಯನ್ನು ಕರೆದು ಮದುವೆ ಮಾಡಿದರು. ಇವರು 16ನೇ ವಯಸ್ಸಿಗೆ ಮದುವೆ ಆದದ್ದು. ಮದುವೆ ಮಾಡಿದರು. ಒಂದು ಸ್ವಲ್ಪ ದಿವಸಕ್ಕೇ ತಂದೆ ತೀರ್ಕೊಂಬಿಟ್ರು. ಇವ್ರಿಗೆ ಆಸೆ ಏನು ಅಂದರೆ ಇನ್ನೂ ಚೆನ್ನಾಗಿ ವೇದಾಂತ ತಿಳ್ಕೋಬೇಕು ಅಂತ ಆಸೆ. ಎಲ್ಲಿ ಹೋಗಬೇಕು ಹಾಗಾದರೆ? ಎಲ್ಲರನ್ನೂ ಕೇಳಿದರು, ನಮ್ಗೆ ಅತ್ಯಂತ ಸೂಕ್ತ ಮಾರ್ಗದರ್ಶನ ಕೊಡುವಂಥವ್ರು ಯಾರಿದ್ದಾರೆ ಇಲ್ಲಿ ಅಂತ. ಈ ಶ್ರೀಪೆರುಂಬದೂರದಿಂದ 33 ಕಿಲೋಮೀಟ್ರ್ ಮೇಲೆ ಕಂಚಿ ಇದೆ. ಆವಾಗ ಕಾಂಚೀಪುರ ಅನ್ನೋದು ವಿಶ್ವವಿದ್ಯಾಲಯ ಆಗಿತ್ತು, ಸಂಸ್ಕೃತ ವಿಶ್ವವಿದ್ಯಾಲಯ ಆಗಿತ್ತು. ಅಲ್ಲಿ ಯಾರಾದರೂ ಸಿಗ್ತಾರಾ ಅಂದಾಗ ಕೆಲವು ಗುರುಗಳು ಹೇಳಿದ್ರಂತೆ, ಒಬ್ಬರಿದ್ದಾರೆ ಭಾಳ ದೊಡ್ಡವರು, ಏಕದಂಡಿ ಸನ್ಯಾಸಿ ಅಂತ ಕರೀತಾರೆ, ಅದ್ವೈತ ಮತದ ಯಾದವ ಪ್ರಕಾಶ್ ಅಂತಿದ್ದಾರೆ, ಅದ್ವೈತ ಪಂಥದವರು ಅವರಿದ್ದಾರೆ, ಅವ್ರ ಕಡೆಯಿಂದ ಶಾಸ್ತ್ರ ಚೆನ್ನಾಗಿ ಕಲ್ಕೋಬೋದಪ್ಪ, ಹೋಗು ಅಂದರು. ಇವ್ರು ಹೊರಟರು. ದಯವಿಟ್ಟು ಗಮನಿಸಿ, ಆಗಿನ ಕಾಲದಲ್ಲಿ ಜ್ಞಾನ ಪಡ್ಕೊಳ್ಳೋದೇ ಒಂದು ಮುಖ್ಯ ಆಗಿತ್ತು. ಅದಕ್ಕೆ ಶಿಕ್ಷಣ ಅಂತ ಕರಿತಾ ಇದ್ವಿ. ಶಿಕ್ಷಣ ವಾಸ್ ಎ ಪ್ರೊಫೆಷನ್ ಆಫ್ ಗೇನಿಂಗ್ ನಾಲೆಡ್ಜ್. ಟುಡೇ ಇಟ್ ಹಸ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ಎ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್. ಹಾಗಾಗಿ ಇನ್ವೆಸ್ಟ್ಮೆಂಟ್ ಈಗ ಆ ಇನ್ವೆಸ್ಟ್ಮೆಂಟ್ ಇರಲಿಲ್ಲ, ಹಾಕೋದು ಜ್ಞಾನ ಪಡ್ಕೋಬೇಕು. ನೋಡಿ, ಇವರು ಶ್ರೀ ವೈಷ್ಣವ ಪರಂಪರೆಗೆ ಸೇರಿದವರು, ಆದರೆ ಕಲಿಯೋಕ್ಕೆ ಹೋದದ್ದು ಅದ್ವೈತ ಪಂಥದವನಿಗೆ ಹೋಗೋದು. ಕಲಿಬೇಕು, ಶಾಸ್ತ್ರ ಕಲಿಯೋಕೆ ಏನು ತೊಂದರೆ ಇದೆ ಅಂತ ಅಲ್ಲಿ ಹೋದರು ಕಲಿಯೋದಕ್ಕೆ. ಗುರುಗಳನ್ನು ಭೇಟಿ ಮಾಡಿಸಿದರು. ಈ ಮುಖದ ಮೇಲಿನ ತೇಜ ನೋಡಿದರು, ರಾಮಾನುಜರ ಮುಖದ ಮೇಲೆ ತೇಜ ನೋಡಿಬಿಟ್ಟು ಯಾವುದೋ ಪ್ರಕಾಶ್ ಅವ್ರು ತೊಗೋತೀನಿ, ಹುಡುಗನಿಗೆ ಕಲಿಸ್ತೀನಿ, ನನ್ನ ಅದ್ವೈತದೆಲ್ಲ ಪೂರ್ತಿ ಕಲಿಸ್ತೀನಿ ಹುಡುಗನಿಗೆ ಅಂತ ಒಪ್ಕೊಂಡ್ರು. ಈ ಗುರು ಶಿಷ್ಯ ಸಂಬಂಧ ಭಾಳ ವಿಚಿತ್ರ ಇರುತ್ತೆ. ಗುರುಗಳ ಬಗ್ಗೆ ವಿದ್ಯಾರ್ಥಿ ಬಗ್ಗೆ ತುಂಬ ಪ್ರೀತಿ ಬಂದುಬಿಟ್ರೆ ಮಕ್ಕಳು ಹಾಗೆ ಬೆಳೆಸ್ಕೊಂಡು ಹೋಗ್ತಾರೆ. ಅವ್ರು ಒಂಚೂರೇನೋ ಕಿರಿಕಿರಿ ಆದರೆ ಕಷ್ಟ ಆಗುತ್ತೆ. ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಟೀಚರ್ಸ್ ಇನಿಷಿಯಲಿ ಅಪಿಯರ್ ಲೈಕ್ ಮದರ್ಸ್. ಎಸ್ಪೆಷಲಿ PhD ಮಾಡೋ ಬಗ್ಗೆ ಹೇಳೋದು ನಾನು. PhD ಶುರು ಮಾಡಿದಾಗ ಆಲ್ ಗೈಡ್ಸ್ ಲುಕ್ ಲೈಕ್ ಮದರ್ಸ್, PhD ಮುಗಿಸೋ ಹೊತ್ತಿಗೆ ದ ಲುಕ್ ಲೈಕ್ ಮದರ್ ಇನ್ ಲಾಸ್ ಅಂತ. ಹೌದಲ್ಲ ಪ್ರಮೋದ್? ಹಂಗೆ ಮೊದಲು ತಾಯಿ ಹಂಗೆ ಇರ್ತಾರೆ, ಆಮೇಲೆ ಮದರ್ ಇನ್ ಲಾ. ಅದೇ ಥೀಸಿಸ್ ಸಬ್ಮಿಟ್ ಮಾಡೋ ತನಕನೂ ಮದರ್ ಇನ್ ಲಾನೇ. ಇಲ್ಲಿ ಅದೇ ಸಂದರ್ಭ ಯಾಕೆ ಹೇಳಿದೆ ಅಂದರೆ ಒಂದು ಕಾರಣ ಇದೆ. ಯಾವುದೋ ಪ್ರಕಾಶ ತುಂಬ ಪ್ರೀತಿ ತೋರಿಸ್ಬಿಟ್ರು, ಎಂಥ ಅದ್ಭುತ ಹುಡುಗ, ಮುಖದ ಮೇಲೆ ಕಳೆ ನೋಡ್ರಿ, ಅವ್ನು ನೋಡ್ತಾ ಇದ್ರೆ ಅವನೇನೋ ಪ್ರಶ್ನೆ ಕೇಳ್ತಾ ಅಂತ ಅನಿಸ್ಬಿಡುತ್ತೆ, ಅವ್ನು ಕೇಳೋದು ಬೇಕಾಗಿಲ್ಲ, ಅವ್ನ ಕಣ್ಣಲ್ಲಿ ಪ್ರಶ್ನೆ ಕಾಣುತ್ತೆ ನನಗೆ ಅಂತ ಹೊಗಳ್ತಾ ಇದ್ರು. ಈ ಸಮಯದಲ್ಲಿ ದಯವಿಟ್ಟು ಆಗಿನ ಕಾಲಕ್ಕೆ ಹೋಗ್ಬೇಕು ನಾವು, 20ನೇ ಶತಮಾನ ವಿಚಾರ ಮಾಡಬಾರ್ದು. 1000 ವರ್ಷಗಳ ಹಿಂದೆ, 1500 ವರ್ಷಗಳ ಹಿಂದೆ ಅಲ್ಲಿ ಕಾಂಚೀಪುರದ ರಾಜ ಇದ್ದ, ಅವನ ಮಗಳಿಗೆ ಬ್ರಹ್ಮ ರಾಕ್ಷಸ ಹಿಡ್ಕೊಂಡಿತ್ತಂತೆ. ಇದು ನಾವು ಈಗ ನಂಬಲ್ಲ ನಾವು, ಅಂಥವು ಭಾಳ ಇದ್ದಾವೆ ಬ್ರಹ್ಮ ರಾಕ್ಷಸಗಳಿರೋದ್ರಿಂದ ಅದು ಯಾವುದೋ ಒಂದು ಸ್ಯಾಂಪಲ್ ಇದ್ದಿರಬೇಕು. ನಮ್ಮಲ್ಲಿ ಈಗ ಬ್ರಹ್ಮ ರಾಕ್ಷಸ ಭಾಳ ಇದ್ದಾವೆ ನಮ್ಮಲ್ಲಿ ಎಲ್ಲ ಕಡೆ ಹಿಡ್ಕೊಳ್ಳೋದಕ್ಕೆ. ಅಲ್ಲಿಂದ ಯಾವುದೋ ಹಿಡ್ಕೊಂಡಿತ್ತಂತ ಆಕೆ ಬುದ್ಧಿ ಭ್ರಮಣೆ ಆದಂಗೆ ಮಾಡ್ತಾಯಿದ್ಲು. ಇದನ್ನು ನಾವು ಮಾಡರ್ನ್ ಟೈಮ್ಸಲ್ಲಿ ಇವತ್ತು ಅದನ್ನು ಹ್ಯಾಲುಸಿನೇಷನ್ ಅಂತ ಕರಿತೀವಿ, ಬುದ್ಧಿ ಭ್ರಮಣೆ ಆಗಿತ್ತು ಆಕೆಗೆ ಅಂತ ಕರಿತೀವಿ. ಆಕೆ ಬ್ರಹ್ಮ ರಾಕ್ಷಸ ಹಿಡ್ಕೊಂಡದ್ದು ಬಿಡಿಸ್ಬೇಕು. ಯಾರು ಬಿಡಿಸ್ಬೇಕು? ಮಹಾತತ್ವಜ್ಞಾನಿಗಳು ಯಾವುದೋ ಪ್ರಕಾಶ ಬಿಡಿಸ್ಬೇಕು ಅಂತ ಕರ್ಕೊಂಬಂದರು. ಅವರಿಗೆ ರಾಕ್ಷೋಘ್ನ ಮಂತ್ರ ಗೊತ್ತಿತ್ತಂತೆ. ರಾಕ್ಷೋಘ್ನ ಅಂದರೆ ರಾಕ್ಷಸರನ್ನ ಓಡಿಸುವಂಥ ಮಂತ್ರ ಗೊತ್ತಿತ್ತು ಅವರಿಗೆ. ಆ ಮಂತ್ರ ಹೇಳಿದರೆ ಎಂಥ ಬ್ರಹ್ಮ ರಾಕ್ಷಸ ಆದರೂ ಹೋಗ್ತಿತ್ತಂತೆ. ಅರಸ ಕರ್ಕೊಂಬಂತ ತನ್ನ ಮಗಳನ್ನು ಯಾವುದೋ ಪ್ರಕಾಶರಿಗೆ, ದಯವಿಟ್ಟು ನನ್ನ ಮಗಳಿಗೆ ಹಿಂಗಾಗಿದೆ, ಬುದ್ಧಿ ಭ್ರಮಣೆ ಆದಂಗೆ ಆಗಿದೆ, ದಯವಿಟ್ಟು ಆಕೆಗೆ ಮಂತ್ರ ಹೇಳಿ ಅಂತ. ಇವರು ಕೂಡಿಸ್ಕೊಂಡು ಏನು ಮಂತ್ರ ಅಂದರು ಅದೇನು ಕೇಳಲಿಲ್ಲ. ಅದು ಜೋರಾಗಿ ಅದೇ ಮಾತಾಡೋಕ್ಕೆ ಶುರು ಆಯಿತು, ಆಕೆ ಮೂಲಕ ಮಾತಾಡೋಕ್ಕೆ ಶುರು ಆಯಿತು. ಸುಮ್ಮನೆ ಕೂತ್ಕೊಳ್ಳಯ್ಯ ಅಂಥದ್ದು, ನಾನು ಬ್ರಹ್ಮ ರಾಕ್ಷಸ ಗೊತ್ತೇ ನಿನಗೆ, ನೀ ಹೇಳಿದ ಮಂತ್ರ ನನಗೂ ಬರ್ತವೆ. ಬ್ರಹ್ಮ ರಾಕ್ಷಸ ಹೇಳ್ತಾಯಿತ್ತು, ನೀ ಏನು ಮಂತ್ರ ಹೇಳ್ತೀಯಲ್ಲ ನನಗೂ ಬರ್ತವೆ, ನಾನು ಕಲ್ತಿದ್ದೀನಿ ಅದನ್ನು, ನನ್ನಿಂದ ಏನಾಗೋದಿಲ್ಲ, ನಿನ್ನ ಕಡೆಯಿಂದ ಪಾರು ಮಾಡೋಕ್ಕಾಗೋದಿಲ್ಲ. ನಾ ಯಾರು ಗೊತ್ತೇನೋ ಅಂತ ಕೇಳ್ತು. ಹಿಂದಿನ ಜೀವನದ ನಾನು ಮಹಾಬ್ರಾಹ್ಮಣ ಆಗಿದ್ದೆ, ಕಂಡಾಪಟ್ಟಿ ಯಾಗ ಯಜ್ಞ ಎಲ್ಲ ಮಾಡಿದ್ದೀನಿ. ಆದರೆ ಉಡಾಫೆಯಿಂದ ಕೆಲವು ಮಂತ್ರ ತಪ್ಪಾಗಿ ಅಂದದ್ರಿಂದ ಬ್ರಹ್ಮ ರಾಕ್ಷಸ ಆಗಿದ್ದೀನಿ ನಾನು. ನಮಗೆ ವಾರ್ನಿಂಗ್ ಇದು, ನಮಗೆ ವಾರ್ನಿಂಗ್ ಇದು. ಮಂತ್ರಗಳನ್ನು ತಪ್ಪಾಗಿ ಅಂದರೆ ಮುಂದಿನ ಜನ್ಮದಲ್ಲಿ ಏನು ಚಾನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಮಂತ್ರಗಳು ತಪ್ಪಾಗದ್ದು ಯಾಗ ಸರಿ ಮಾಡಲಿಲ್ಲ, ಅದಕ್ಕೆ ಬ್ರಹ್ಮ ರಾಕ್ಷಸ ಆಗಿದ್ದೀನಿ. ನೀನು ಯಾರು ಗೊತ್ತೇನೋ, ನೀನು ಯಾರು ಗೊತ್ತೇನು ಹೇಳ್ತಾನೆ. ಭಾಳ ಚೆನ್ನಾಗಿ ಹೇಳ್ತಾರೆ.
ನೀನು ಹಿಂದಿನದಲ್ಲಿ ಹುತ್ತಾಯ್ತಲ್ಲ, ಕಾಡಿನಲ್ಲಿ ಹುತ್ತ ಉಡ ಆಗಿದ್ದೆ, ನೀನು ಉಡ ಇದ್ದೆ. ಯಾವನೊಬ್ಬ ವೈಷ್ಣವ ಬಂದು ಅಲ್ಲಿ ಊಟ ಮಾಡಿ ಬಾಳೆ ಎಲೆ ಬಿಸಾಕಿ ಹೋದ ಹುತ್ತದ ಹತ್ರ. ಆ ಎಲೆಗೆ ಹಚ್ಚಿದಂಥ ಕೆಲವು ಅಗಳು ತಿಂದಿದ್ಯಾ ನೀನು. ಅವನು ಪುಣ್ಯಾಂಜನಿಗೆ ಅಂಟ್ಕೊಂಡು ಈಗ ಜ್ಞಾನಿಯಾಗಿ ಕೂತಿದ್ಯಾ ನೀನು. ನಿನ್ನ ಮಂತ್ರಕ್ಕೆ ನಾನು ಹೆದರಲ್ಲ, ಆದರೆ ನಿನ್ನ ಜೊತೆಗಿದ್ದಾನಲ್ಲ ಆ ರಾಮಾನುಜ, ಅವನನ್ನು ಓಡಿಸ್ಬೋದು ಅಂತ. ಇವ್ರಿಗೆ ಆಶ್ಚರ್ಯ, ನನಗೆ ಆಗಲಾರ್ದು ಈ ಹುಡುಗನಿಗೆ ಆಗತ್ತಾ? ನನ್ನ ಸ್ಟೂಡೆಂಟ್ ಇವನು, ನಮ್ಗೆ ಯಾವಾಗಲೂ ಮೇಷ್ಟ್ರಿಗೆ ಒಂದಿರುತ್ತೆ, ನಮ್ಮ ಸ್ಟೂಡೆಂಟ್ ತಾನೇ, ಅದು ನಮ್ಗಿಂತ ಕಮ್ಮಿ ಅಂತ. ಅವನಿಗೇನೇನಾಗುತ್ತೆ? ರಾಮಾನುಜರಿಗೆ ಹೇಳಿದಂತೆ, ನೋಡಪ್ಪ ಹಿಂಗಂತಾರೆ, ರಾಜ ಇದ್ದಂತ ಬೆಡ್ಕೊಂಡಂತೆ, ನೀವು ಮಾಡ್ರಪ್ಪ ನನ್ನ ಮಗಳು ಓಡಿಸಿ ಬ್ರಹ್ಮರಾಕ್ಷಸ ಅಂತ. ಅವರು ನನಗೆ ಗೊತ್ತಿಲ್ಲ, ಎಂದು ಓಡಿಸಿ ಗಿಡಿಸಿ ಗೊತ್ತಿಲ್ಲ ನನಗೆ, ಆದರೆ ಅದು ಹೇಳ್ತಾರೆ ಮಂತ್ರ ಅಂತೀನಿ ಅಂಥೇಳಿ ಪೂಜೆ ಮಾಡಿ ಆ ತೀರ್ಥವನ್ನು ಆಕೆ ತಲೆ ಮೇಲೆ ಸಿಂಬಳಿಸಿದ್ರಂತೆ. ಸಿಂಬಳಿಸಿದ ತಕ್ಷಣ ಅದು ಬ್ರಹ್ಮರಾಕ್ಷಸ ಓಡಿ ಹೋಯ್ತು, ಬಿಟ್ಟು ಹೋಯ್ತು. ಅರಸನಿಗೆ ಬಹಳ ಸಂತೋಷ ಆಯಿತು. ಗುರುಗಳ ಕಡೆಯಿಂದ ಆಗದೆ ಶಿಷ್ಯನ ಕಡೆಯಿಂದ ಆದರೂ ಆಯ್ತಲ್ಲ, ಬ್ರಹ್ಮರಾಕ್ಷಸ ಪಾರ ಆಯ್ತಲ್ಲ ಅಂತ ಹೇಳಿ ಅವರಿಗೆ ಚಿನ್ನದ ನಾಣ್ಯಗಳಿಂದ ಅಭಿಷೇಕ ಮಾಡಿದಂತೆ ರಾಮಾನುಜರಿಗೆ. ಇದೆಲ್ಲ ಆದದ್ದು ಯಾದವ ಪ್ರಕಾಶರ ಮುಂದೆನೇ. ಇವರೇನು ಮಾಡಿದರು, ಹಾಕಿದ ಬಂಗಾರ ನಾಣ್ಯಗಳನ್ನು ತಳ್ಕೊಂಡು ಗುರುಗಳಿಗೆ ಕೊಟ್ಟು, ನಿಮಗೆ ಕೊಡಬೇಕು ಸ್ವಾಮಿ, ನಂದಲ್ಲ ಅದು ನಿಮಗೆ ಅಂತ ಒಪ್ಪಿಸಿದ್ರಂತೆ. ಅದಾದರೂ ಕೂಡ ಮನಸ್ಸಲ್ಲಿ ಒಂದು ಕೂತ್ಕೊಂಡ್ಬಿಡ್ತು ಅವ್ರಿಗೆ, ಯಾದವ ಪ್ರಕಾಶರಿಗೆ. ಇವು ನನಗಿಂತ ಜೋರಾಗ್ಬಿಟ್ಟಲ್ಲ, ಇವನು ಕಲಿಯೋಕ್ಕೆ ಬಂದವನು, ಇನ್ನೂ ಸಿಲೆಬಸ್ಸೇ ಮುಗೋದಿಲ್ಲ ಅವನು, ಈಗಾಗಲೇ ನನಗಿಂತ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವನು ಅಂತ ಸ್ವಲ್ಪ ಸಿಟ್ಟು ಬರೋಕ್ಕೆ ಶುರು ಆಯಿತು. ಒಂಥರ ಸಿಟ್ಟಿದ್ದದ್ದು ಭಾಳ ದಿವಸ ಉಳ್ಕೊಂಡ್ರೆ ಅದು ದ್ವೇಷ ಆಗಿಬಿಡುತ್ತೆ. ಆ ದ್ವೇಷ ಆಗಿ ಕೂತ್ಕೊಂತು. ಈ ಹೊತ್ತಿಗೆ ರಾಮಾನುಜರ ಚಿಕ್ಕಮ್ಮನ ಮಗ ಒಬ್ಬ ಹುಡುಗ ಗೋವಿಂದ ಅನ್ನೋನು ಇವ್ರ ಜೊತೆ ಸೇರಿಕೊಂಡ. ಅವನು ಕಲಿಯೋಕ್ಕೆ ಬಂದ, ಜೊತೆಗಾರೊಬ್ಬ ಸಿಕ್ಕ. ಈಗ ರಾಮಾನುಜರ ಜೊತೆ ಗೋವಿಂದ ಒಬ್ಬ ಸಿಕ್ಕೊಂಡ. ಪಾಠ ಪ್ರವಚನ ನಡೀತಿರ್ಬೇಕಾದ್ರೆ ಆಗಾಗ ಗುರು ಶಿಷ್ಯರು ಭಿನ್ನಾಭಿಪ್ರಾಯ ಬರ್ತಾಯಿತ್ತು. ಭಿನ್ನಾಭಿಪ್ರಾಯ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ. ಅದು ಏನಿದ್ರೂ ಕೂಡ ಅಧ್ಯಾತ್ಮದ ಬಗ್ಗೆ ಭಿನ್ನಾಭಿಪ್ರಾಯ ಇರೋದು. ಒಂದು ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಒಂದು ತಾಸಲ್ವ ಸರ್ ಮಾತಾಡಬೇಕಾದ ನಾನು? ಇದು ಎಷ್ಟು ಟೈಮ್ ಇದೆ ನನಗೆ? 5 ನಿಮಿಷ? ಓಕೆ, ಹಾಂ. ಯಾಕಂದರೆ ನನ್ನಿಂದ ಲೇಟ್ ಆಗಬಾರ್ದು. ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದು ನಿಲ್ಲಿಸಬೇಕು. ಆ ಜೀವನ ಅರ್ಧಕ್ಕೆ ನಿಲ್ಲಿಸಿ ಸರಿ ಆಗೋಲ್ಲ. ಈ ಘಟನೆ ಹೇಳಿ ನಿಲ್ಲಿಸಬೇಕು. ಭಿನ್ನಾಭಿಪ್ರಾಯ ಬಂದು ಉದಾಹರಣೆ ಕೊಡ್ತಾರೆ, ಎಂಥ ಅಭಿಪ್ರಾಯ ಭಿನ್ನ ಬಂತು ಅಂತ. ಯಾದವ ಪ್ರಕಾಶರು ಛಾಂದೋಗ್ಯ ಉಪನಿಷತ್ತನ್ನು ಪಾಠ ಮಾಡ್ತಾಯಿದ್ರು. ಆ ಗುರುಗಳು ಸೇವೆ ಮಾಡಬೇಕು ಶಿಷ್ಯರು. ಅವ್ರ ಮಂತ್ರ ಹೇಳ್ತಿರ್ಬೇಕಾದ್ರೆ ಯಾರಾದರೂ ಎಣ್ಣೆ ಹಾಕಿ ಮೈ ಒತ್ತಬೇಕು ಗುರುಗಳಿಗೆ, ಮೈ ತಿಜ್ಕೋದೆಲ್ಲ ಮಾಡ್ತಾಯಿದ್ರು. ಈ ರಾಮಾನುಜರು ಗುರುಗಳು ಮೈ ಒತ್ತಾ ಇದ್ರಂತೆ ಎಣ್ಣೆ ಹಾಕಿ. ಕಲ್ಪನೆ ಕೂತ್ಕೊಂಡಿದ್ದಾರೆ ಯಾದವ ಪ್ರಕಾಶರು, ಹಿಂದೆ ಬೆನ್ನಿಂದ ಹೋಗಿ ಎಣ್ಣೆ ಹಾಕಿ ಉಜ್ಜುತ್ತಾ ಇದ್ದಾರೆ ಬೆನ್ನಿಗೆ ಅವರು. ಆಗ ಅವ್ರು ಛಾಂದೋಗ್ಯದ ಮಂತ್ರ ಹೇಳ್ತಿದ್ದಾರೆ. ಮಂತ್ರ ಎಷ್ಟು ಚೆನ್ನಾಗಿದೆ. ಯಶೋಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ. ಕಣ್ಣಿಗೊಂದು ದೃಶ್ಯ ಕಾಣುತ್ತೆ, ಪುರುಷನ ದೃಶ್ಯ ಕಾಣಿಸ್ತತೆ. ಕಣ್ಮುಂದು ಕಟ್ಟಂಗಿದೆ ಶಾಂದೋಗ್ಯದ ಮಾತದು. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಅಪ್ರಣಖ ಸರ್ವ ಏವ ಸುವರ್ಣ. ಇಲ್ಲಿವರೆಗೂ ಚೆನ್ನಾಗಿತ್ತು. ಕಡೆ ಸಾಲು ಛಾಂದೋಗ್ಯದ ಶ್ಲೋಕದ್ದು ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಬರ್ತದೆ. ಮೊದಲಿನ 2 ಸಾಲು ಚೆನ್ನಾಗಿದ್ರು, ಭಗವಂತನ ವರ್ಣನೆ ಮಾಡುವಂಥದ್ದು, ರೂಪ ವರ್ಣನೆ ಮಾಡುವಂಥದ್ದು. ಕಡೆ ಸಾಲೇನು ಬಂತು, ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅಂತ ಬಂತು. ಅದಕ್ಕೆ ಅರ್ಥ ಏನು ಹೇಳಿದರು ಅವರು ಗುರುಗಳು? ನೋಡಪ್ಪ, ಇದೊಂದು ವಿಚಿತ್ರ ಇದೆ ಅರ್ಥ. ಯಾಕೆ ಹಂಗೆ ಹೇಳ್ತಾರೋ ಗೊತ್ತಿಲ್ಲ. ದೇವರ ಮುಖ ಕಪಿಯ ಪೃಷ್ಠ ಇದ್ದಂಗಿದೆ ಅಂತ ಹೇಳಿದ್ರಂತೆ. ದೇವರ ಮುಖ ಕಪಿಯ ಪೃಷ್ಠ ಇದ್ದಂಗಿದೆ ಅಂದರೆ ಇದು ಸರಿ ಅನ್ನಿಸ್ತಿಲ್ಲ. ಇದು ಹೆಂಗೆ ತಪ್ಪಾಯ್ತಿದು? ಹೌದು, ಅದೇ ಕಪ್ಯಾಸಂ ಬರ್ದಿಲ್ಲ ಏನಲ್ಲಿ ಶ್ಲೋಕದ ಬರ್ದಲ್ಲ. ಆಸಂ ಅಂದರೆ ತಳ, ಪೀಠ, ಪೃಷ್ಠ. ಕಪಿ ಪೃಷ್ಠದಂಗೆ ಇದೆ ಮುಖ. ಇವರು ಮೈ ಒತ್ತಾ ಇದ್ದಾರೆ ರಾಮಾನುಜಾಚಾರ್ಯರು. ಭಾಳ ಬೇಜಾರಾಯಿತು, ದೇವ್ರನ್ನ ಹೆಂಗೆ ಹೋಲಿಸ್ತಾರಲ್ಲ ಇವರು ಅಂತ. ಕಣ್ಣಲ್ಲಿ ನೀರು ಹೋಗ್ತಂತೆ. ಆ ಕಣ್ಣೀರು ಇವ್ರು ಕೂತಂಥ ವಿಜಯಪ್ರಕಾಶ್ ಇದು ಅವ್ರ ಪ್ರಕಾಶ್ ಯಾದವ ಪ್ರಕಾಶ್ ಅವರ ತೊಡೆ ಮೇಲೆ ಬಿತ್ತು. 1-2 ಹನಿ ಬಿತ್ತು. ಬಿದ್ದರೆ ಬೆಂಕಿ ಬಿದ್ದಂಗೆ ಆಯ್ತಂತವ್ರಿಗೆ. ಏನೋ ಅಳ್ತಾ ಇದೆಯಾ ಅಂತ. ಹೌದು ಸರ್, ತಪ್ಪಾಯಿತು ಸ್ವಾಮಿ, ಇದು ಹೇಳಿದ್ದು ನೀವು, ಇದು ಅಪವ್ಯಾಖ್ಯಾನ ಆಯಿತು. ನನಗೆ ಹೇಳಕ್ಕೆ ಬಂದೇನೋ, ನಾನು ಗುರುನೋ ನೀನು ಗುರುನೋ? ನೀನು ತಿಳಿದಿದ್ದರೆ ಅರ್ಥ ಹೇಳಿ, ಸರಿಯಾಗಿ ಅರ್ಥ ಹೇಳಿದಿರೋದು ಅಂತ. ದಯವಿಟ್ಟು ಗಮನಿಸಬೇಕು, ಒಂದು ಪದಕ್ಕೆ ಅರ್ಥ ಎಷ್ಟು ಚೆಂದ ಇರುತ್ತೆ, ಅದನ್ನು ಹೇಗೆ ಅಧ್ವಾನ ಮಾಡಿಬಿಡ್ತೀವಿ ನಾವು ಅಂತ. ಅದಕ್ಕೆ ಹೇಳಿದ್ದೆ ನಾನು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ನಮ್ಮ ಪುರುಷ ಸೂಕ್ತ ಶುರು ಆಗೋದದು. ಸಂಸ್ಕೃತ ಡಿಕ್ಷನರಿ ಇಟ್ಕೊಂಡು ಕೂತಿದ್ದಾನೆ ಒಬ್ಬನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಸಹಸ್ರ ಶೀರ್ಷ, 1000 ತಲೆ ಇರ್ಬೋದೇನಪ್ಪ, ಒಬ್ಬ ಮನುಷ್ಯ ಇರ್ಬೋದು 1000 ತಲೆ. ಸಹಸ್ರ ಶೀರ್ಷ ಪುರುಷ, ಒಬ್ಬ ಪುರುಷ 1000 ತಲೆ ಇದೆ ಒಪ್ಕೊಳ್ಳೋಣ. ಸಹಸ್ರಾಕ್ಷ ಅದು ಹೆಂಗಾಗತ್ತೆ? 1000 ತಲೆ ಇದ್ದರೆ 2000 ಕಣ್ಣು ಇರಬೇಕಲ್ವ? ಸಹಸ್ರಾಕ್ಷ ಅಂದರೆ ಒಂದೇ 1000 ಕಣ್ಣು.
1000 ತಲೆಗೆ ಒಂದೇ 1000 ಕಣ್ಣು ಹೆಂಗಾಯಿತು? ಮುಂದಿನ ಹೋದ ಸಹಸ್ರಪಾತ್, 1000 ಬಿದ್ದು ಹೋಗಿದ್ದಾವೆ. ಇದು ಅರ್ಥ ಅಲ್ಲ. ಅದೇ ಥರ ಅರ್ಥ ಇಲ್ಲಿ. ಅದೆಷ್ಟು ಚೆನ್ನಾಗಿದೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಅನ್ನೋದನ್ನು ಎಷ್ಟು ಚೆಂದ ಹೇಳ್ತಾರೆ. ನನಗೆ ಅರ್ಥ ಆದದ್ದು ಹೀಗೆ ಗುರುಗಳೇ, ರಾಮಾನುಜರು ಹೇಳುವಂಥದ್ದು ಉದ್ದಟತನದಿಂದ ಅಂತ ಹೇಳ್ತಾ ಇಲ್ಲ, ತುಂಬ ವಿನಯದಿಂದ ಹೇಳ್ತಾ ಇದ್ದಾರೆ. ಕಪಿ ಅಂದರೆ 2 ಅರ್ಥ ಇದೆ. ಕಪಿ ಅಂದರೆ ಕೋತಿ, ಮಂಗ ಒಂದು ಅರ್ಥ. ಇನ್ನೊಂದು ಕಂ ಪಿಬತಿ ಇತಿ ಕಪಿಹಿ. ಕಮ್ ಅಂದರೆ ನೀರು. ಯಾರು ನೀರನ್ನು ಹೀರ್ಕೋತದೋ ಅದು ಕಪಿಹಿ. ಪ್ರಪಂಚದಲ್ಲಿರುವಂಥ ನೀರನ್ನು ಹೀರ್ಕೊಳ್ಳೋದು ಯಾವುದು? ಸೂರ್ಯ. ಸೂರ್ಯನ ಬಿಸಿಲಿಂದಾನೇ ನೀರು ಹೀರ್ಕೊಳ್ಳೋದು. ಆದ್ದರಿಂದ ಈ ಪ್ರಪಂಚದ ಎಲ್ಲ ನೀರನ್ನು ಹೀರ್ಕೊಳ್ಳುವಂಥವನು ಸೂರ್ಯ. ಅದು ಚೆನ್ನಾಗಿದೆ ನೋಡಿ. ಕಪ್ಯಾಸಂ, ಅಸಂ ಅಂದರೆ ಅರಳಿಸುವಂಥದ್ದು ಅಂತ ಒಂದು ಅರ್ಥ ಇದೆ. ಯಾವ ಸೂರ್ಯನ ಬೆಳಕಿನಿಂದ ಅರಳುತ್ತೋ ಕಮಲ ಅಂಥ ಕಣ್ಣುಗಳುಳ್ಳವನು ಅಂತ ಅರ್ಥ ಹೇಳ್ತಾರೆ. ಅರ್ಥ ಏನಪ್ಪ ಅಂದರೆ, ಒಟ್ಟು ವಾಕ್ಯದ ಅರ್ಥ ಸೂರ್ಯ ಕಿರಣಗಳಿಂದ ಅರಳಿದ ಕೆಂದಾವರಿಯ ಹಾಗೆ ಕಣ್ಣುಳ್ಳದನ್ನ ಪುರುಷ ವಿಷ್ಣು ಅಂತ. ಈ ಪದಕ್ಕೆ ಅವ್ರ ಅರ್ಥ ಹಂಗೆ ಮಾಡಿದರು. ದಿಗ್ಭ್ರಾಂತರಾಗಿ ಹೋದರು ಗುರುಗಳು. ಈ ಅರ್ಥ ನನಗೆ ಹೊಳದೇ ಇರಲಿಲ್ಲಲ್ಲೋ ಅಂದರು ಒಳಗೆ, ಮನಸ್ಸೊಳಗೆ. ಹೊರಗಡೆ ಉದ್ದಟತನ ತೋರಿಸ್ತೇನೆ, ನನಗೆ ಹೇಳೋಕ್ಕೆ ಬರ್ತೀಯ ನೀನು? ಅದೊಂದು ಈಗೂ ಒಂದಿರ್ತಲ್ಲ ಮಾಡಿಕೊಂಡು, ನೀನು ಗುರು ಹೋಗು, ದುರ್ಬುದ್ಧಿ ಇದೆಯಾ, ನನ್ನ ಕಡೆ ಪಾಠಕ್ಕೆ ಬರಬೇಡ, ಹೋಗಿ ನೀನು ಅಂತ ಕಳಿಸ್ಬಿಟ್ರು ಮನೆಯಿಂದ. ನಾಳೆಯಿಂದ ಪಾಠ ಬೇಡ ನಿನಗೆ. ಇವರಂದ್ರೆ ಪಾಪ ಗುರುಗಳಿಗೆ ಬೇಜಾರು, ನಾನು ಯಾಕೆ ಮಾಡಬೇಕು, ನಾಳೆಯಿಂದ ನಾನು ಬರಲ್ಲ ಅಂತ ಉಳ್ಕೊಂಬಿಟ್ರು. ಸ್ವಲ್ಪ ದಿವಸ ಹೋಯ್ತು ಹಾಗೇ. ಗುರುಗಳಿಗೆ ಸಮಾಧಾನ ಆಗಲಿಲ್ಲ. ಇವು ನನ್ನ ಕಡೆಯಿಂದ ಟ್ಯೂಷನ್ ಬಿಟ್ಟು ಹೋದರೂ ಕೂಡ ಹೊರಗಡೆ ಬೆಳಿತಾನಲ್ಲ, ಅಲ್ಲಿ ಹೇಳಿಬಿಟ್ರೆ ಗುರುಗಳಿಗೆ ಸರಿಯಾಗಿ ಗೊತ್ತಿಲ್ಲ ಅರ್ಥ ಅಂತ ಅಂದ್ಬಿಟ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗಬಾರ್ದು. ಎಲ್ಲಿವರೆಗೆ ಹೋಗುತ್ತೆ ದ್ವೇಷ ಅಂದರೆ, ಅವನು ಮುಗಿಸ್ಬಿಡ್ಬೇಕು, ಅವನ ರಾಮಾನುಜನ್ ಮುಗಿಸ್ಬಿಡ್ಬೇಕು. ಮುಗಿಸಿರ್ತಾನೆ ಸಮಾಧಾನ ಆಗೋದು. ಹೇಗೆ ಮುಗಿಸ್ಬೇಕು? ಉತ್ತರ ಭಾರತ ಪ್ರವಾಸಕ್ಕೆ ಹೋಗ್ತೀವಿ, ಕರ್ಕೊಂಡು ಹೋಗ್ಬೇಕು ಇವನ್ನ. ಪ್ರಯಾಗದಲ್ಲಿ ಸ್ನಾನ ಮಾಡಬೇಕು, ಮಾಘ ಮಾಸ ಬಂತು. ಹೋದಾಗ ಕರ್ಕೊಂಡು ನದಿಗೆ ತಳ್ಳಿಬಿಟ್ರೆ ಮುಗಿದೆ, ಕೊಚ್ಕೊಂಡು ಹೋಗ್ತಾನೆ ಪ್ರವಾಹದಲ್ಲಿ, ಮುಗಿದೋಯ್ತು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಒಂದಿಬ್ಬರು ಖಾಸಾ ಶಿಷ್ಯರಿಗೆ ಹೇಳಿದರು, ಬಲಿಷ್ಠರಾದವರಿಗೆ, ನೋಡು ಅಲ್ಲಿ ಹೋದಾಗ ಅವನು ಹಿಡ್ಕೋಬೇಕು, ತಳ್ಳಿಬಿಡ್ಬೇಕು ನೀರಲ್ಲಿ ಅಂತ ಹೇಳಿದರು. ಅದು ಹೇಗೋ ಈ ಗೋವಿಂದ ಇದ್ನಲ್ಲ, ರಾಮಾನುಜರ ಚಿಕ್ಕಪ್ಪನ ಮಗ ಬಂದಿದ್ದಾನಲ್ಲ, ಅವನಿಗೆ ಸುಳ್ಳು ಸಿಗ್ತದೆ. ಗುರುಗಳು ಕರೆಸಿದರು ಇವರು ರಾಮಾನುಜರನ್ನ ತಮ್ಮ ಆಶ್ರಮ ಕರೆಸಿ, ಬರೋ ನೋಡಪ್ಪ, ನೀನು ಏನೇ ಅನ್ನೋ, ನಿನ್ನ ಮೇಲೆ ಕೋಪ ಇತ್ತು, ಅದು ನಿನ್ನಂಥ ಬುದ್ಧಿವಂತ ಯಾರೂ ಇಲ್ಲ, ನಿನ್ನಂಥ ಶಿಷ್ಯನನ್ನು ಕಳ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ, ಬಂದ್ಬಿಡು, ನಾವೆಲ್ಲ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ, ತೀರ್ಥಯಾತ್ರೆ ಕೂಡ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ, ಅದು ಅಲ್ಲಿ ಹೋಗೋಣ, ಗಂಗಾ ನದಿ ಸ್ನಾನ ಮಾಡ್ಕೊಂಬರೋಣ, ಮಾಘ ಮಾಸ ಪುಣ್ಯಪ್ರದ ಅದು ಅಂತ ಹೇಳಿದ್ರು. ಗುರುಗಳಿಗೆ ಇಲ್ಲ ಅನ್ನೋಂಗೆ ಎಲ್ಲೆಲ್ಲಿ ಹೋಗಿಬಿಟ್ರು. ಪ್ರವಾಸಕ್ಕೆ ಹೋದರು. ಎಷ್ಟೋ ತಿಂಗಳು ನಡ್ಕೊಂಡು ಹೋದ್ರಂತೆ. ಆ ಪರ್ವತ ಶ್ರೇಣಿಗಳಲ್ಲಿ ಹೋಗ್ತಾ ಇದ್ದಾರೆ, ಆಲ್ಮೋಸ್ಟ್ ಹಿಮಾಲಯ ಹತ್ತಿರ ವಿಂಧ್ಯಾದ್ರಿ ಪರ್ವತ ದಾಟಿ ಹೋಗ್ತಿದ್ದಾರೆ. ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ದಿವಸ ಗೋವಿಂದ ಬಂದು ಹೇಳ್ದ, ಅಣ್ಣ ಹುಷಾರಾಗಿರ್ಬೇಕು ನೀನು, ಪ್ಲ್ಯಾನ್ ಹೆಂಗಿದೆ, ಈ ಕಾಡು ದಾಟಿದ ತಕ್ಷಣ ಪ್ರಯಾಗ ಬರ್ತದೆ, ಮುಂದೆ ನೀನು ನೀರಿಗೆ ತಳ್ಳಬೇಕು ಅಂತಾರೆ, ಇಲ್ಲಿಂದ ಪಾರಾಗೋದು ವಾಸಿ ನೀನು ಅಂತ. ಅವ್ರೇನು ಮಾಡಿದ್ರು, ಎಲ್ಲ ಗುಂಪು ಬಿಟ್ಟು ಸಪ್ರೇಟಾಗಿ ಹೋಗ್ಬಿಟ್ರು ಬೇರೆ ಕಡೆ ಒಳಗಡೆ. ಮುಂದೆ ಹೋಗ್ತಾ ಇದ್ದಾರೆ, ಕತ್ಲೆ ಆಗ್ತಾಯಿತ್ತು, ರಾಮಾನುಜ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ರಾಮಾನುಜ, ಎಲ್ಲಿ ಹೋದ, ಎಲ್ಲ ಹುಡುಕಿಸಿದ್ರು, ಸಿಗಲಿಲ್ಲ. ಒಂದು ರೀತಿ ಸಮಾಧಾನ ಆಯಿತು ಗುರುಗಳಿಗೆ. ನಾನು ಗಂಗೆಗೆ ತಳ್ಳೋದು ತಪ್ಪಲ್ಲ, ಹೇಗೂ ತಾನೇ ಕ್ರೂರ ಪಶುಗಳಿಗೆ ಆಗಿರ್ತಾನೆ, ಆಹಾರ ಆಗಿರ್ತಾನೆ, ಮುಗಿತ್ಬಿಡು, ಚಿಂತೆ ಇಲ್ಲ ಅಂತ ಹಾಗೆ ಹೊರಟರು. ಈ ಹುಡುಗ ರಾಮಾನುಜಲ್ಲಿ ಹೋದವರು ಮರದ ಕೆಳಗೆ ಕೂತ್ಕೊಂಡು ಬರೀ ಶ್ರೀಮನ್ನಾರಾಯಣನ ಪೂಜೆ ಮಾಡಿ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರು. ಆಗ ಧ್ಯಾನ ಮಾಡ್ತಾ ಇದ್ದಾಗ ವರದರಾಜ ಅವನ ಹೆಂಡತಿ ಪೆರುಂದೇವಿ ಲಕ್ಷ್ಮೀ ಜೊತೆಗೆ ಬಂದರು. ಅಲ್ಲಿ ಬೇಡ ರೂಪದಲ್ಲಿ ಬಂದರು. ಬೇಡ ಗಂಡ ಹೆಂಡತಿ ಇಬ್ಬರು ಬಂದರು. ಯಾರಪ್ಪ ನೀನು ಇಲ್ಲಿ ಕೂತಿದ್ದೀಯಾ ಅಂತ ಕೇಳಿದ್ರಿ ಅವನಿಗೆ. ಇದು ಹೆಂಗೆ ಪ್ರವಾಸಕ್ಕೆ ಬಂದಿದ್ದೆ, ದಾರಿ ತಪ್ಪಿದ್ದೀನಿ, ನಾ ಕೂತಿದ್ದೀನಿ, ನಾ ಊರು ಅಲ್ಲಿ ನಂದು, ಅಲ್ಲಿ ಹೋಗ್ಬೇಕು ನಾನು, ಕಾಂಚಿ ಹತ್ತಿರ ನಮ್ಮೂರು ಕಾಂಚೀಪುರ, ನನಗೆ ಹೆಂಗೆ ಹೋಗೋದು ಗೊತ್ತಿಲ್ಲ ಅಂತ. ಚಿಂತೆ ಮಾಡಬೇಡ, ಕೂತ್ಕೊ, ನಾ ಕರ್ಕೊಂಡೋಗಿ ತೋರಿಸ್ತೀವಿ ಅಂದರು ಇಬ್ಬರು ಗಂಡ ಹೆಂಡತಿ. ನಡ್ಕೊಂಡು ಹೋದ್ರು, ಕತ್ಲೆ ಆಯಿತು, ರಾತ್ರಿ ಆಯಿತು. ಆ ಬೇಡತಿ ಹೇಳಿದ್ಲು, ನನ್ನ ಕಾಲು ನೋಯಿಸ್ತಾ ಇದೆ, ಇಲ್ಲೇ ಮಲ್ಕೋತೀನಿ ಅಂದ್ಲು. ಬೆಳಿಗ್ಗೆ 2 ಗಂಟೆ 3 ಗಂಟೆ ಹೊತ್ತಿಗೆ ಬೇಡತಿ ಎದ್ರು, ನೀರಡಿಕೆ ಆಗಿದೆಯಲ್ಲೋ ಅಂದರು. ಈ ಹುಡುಗ ತನ್ನಿರೋಂಥ ಪಾತ್ರೆ ತೊಗೊಂಡು ಹೋಗಿ ಹುಡುಕಾಡಿ ಅಲ್ಲಿ ಕೊಳದಲ್ಲಿ ನೀರಿತ್ತು, ತಂದು ಕೊಟ್ಟ. ಇನ್ನೊಂದು ಸಲ ತೊಗೊಂಬ ಅಂದರು. 3 ಸಲ ಹೋಗಿ ನೀರು ತಂದು ಕೊಟ್ಟ ರಾಮಾನುಜ. 4ನೇ ಸಲ ತರೋದ್ರೊಳಗೆ ಎಲ್ಲೂ ಇಲ್ಲ, ಬೇಡತಿ ಇಬ್ಬರು ಇಲ್ಲ, ಮಾಯ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋದ್ರಿ ಇವರು? ನಾ ಎಲ್ಲಿದ್ದೀನಿ ಗೊತ್ತಿಲ್ಲ, ಕಾಂಚೀಪುರಕ್ಕೆ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಹಾದಿ ತೋರಿಸ್ತಿದ್ದು ಬಂದವ್ರು ಮಾಯ ಆಗಿಬಿಟ್ರು. ಬೆಳಗಾಯಿತು. ಹತ್ತಿರದೊಂದು ಹಳ್ಳಿ ಕಾಣಿಸ್ತಾ ಇದೆ. ಯಾವ ಹಳ್ಳಿ ಕೇಳೋಣ ಅಂತ ಹೋದ. ರಾಮಾನುಜ ಕೇಳ್ತಾರೆ, ಯಾವ ಹಳ್ಳಿ? ಸತ್ಯವೃತ ಕ್ಷೇತ್ರ ಅಂತ. ಸತ್ಯವೃತ ಕ್ಷೇತ್ರ ಎಲ್ಲೋ ಕೇಳ್ದಂಗೆ ಇದೆಯಲ್ಲ. ಕೇಳಿದ್ದೇನಪ್ಪ, ಕಾಂಚೀಪುರ ಪಕ್ಕದ್ದೇ ಅಲ್ವಾ ಇದು ಅಂದರು. ನೋಡಿದ್ರು ಕಾಂಚೀಪುರದ ಗೋಪುರಗಳು ಕಾಣಿಸ್ತಾ ಇದ್ದಾವೆ.
ಆಶ್ಚರ್ಯ ಆಗೋತು ನನಗೆ. ತಾನು 800 ಮೈಲಿ ದೂರ ಇದ್ದದ್ದು ಮೊದಲು ಒಂದು ರಾತ್ರಿ ಅಷ್ಟೊಂದು ನಡ್ಕೊಂಬಂದ್ಬಿಟ್ಟು ದೂರ ನಾನು. ಅದು ಭಗವಂತ ಕರ್ಕೊಂಬಂದ ನನ್ನ ಅಂಥೇಳಿ ಮನೆಗೆ ಬಂದು ತಂದೆ ತಾಯಿಗೆ ಹೇಳಿದ್ರಂತೆ. ಆಯ್ತು ಬಿಡಪ್ಪ, ಸಾಕ್ಷಾತ್ ವರದರಾಜ ದಂಪತಿಗಳೇ ಕರ್ಕೊಂಬಂದರು, ನಿನ್ನ ಜೀವನಕ್ಕೊಂದು ಹಾದಿ ತೋರಿಸಿದ್ರು, ಸಂತೋಷ ಆಯಿತು ಅಂಥೇಳಿ. ಇನ್ನು ಮೇಲೆ ನಿನ್ನ ಜೀವನದ ಪಥ ಬೇರೆ ಆಗಬೇಕು. ದೇವರ ದರ್ಶನ ಆದಮೇಲೆ ನೀನು ಬದುಕೋದು ಏರಿ ಆಗಬೇಕು. ದರ್ಶನಕ್ಕೋಸ್ಕರ ಹಾತೊರೆದು ಒಂದು ಹಂತ ಆದರೆ, ಒಂದು ದೇವರ ದರ್ಶನ ಆಯಿತು ನಿನಗಂದಮೇಲೆ ನಿನ್ನ ಜೀವನ ನಿನಗೆ ಗೊತ್ತಿಲ್ಲದ ಹಾಗೆ ಬದಲಾಯಿಸಬೇಕಾಗತ್ತೆ. ಆ ದಾರಿ ನೋಡು ಅಂತ ಹೇಳಿದರು ಅನ್ನೋ ಅಲ್ಲಿಗೆ ಇವತ್ತು ನಿಲ್ಲಿಸೋಣ. ನಮಸ್ಕಾರ.